ಸರ್ ಏನ್ ಸರ್ ದೊಡ್ಡ ಮನ್ಸು ಮಾಡಿ ಬಂದ್ಬಿಟ್ಟಿದ್ದೀರಾ? ಲೋಕೇಶ್. ಥ್ಯಾಂಕ್ ಯು ಸರ್, ವಿ ವಿಶ್ ಯು ಟು. ಎಲ್ಲಿಗೆ ಹೋಗ್ಬಿಡ್ತೀರಿ ಸರ್ ಇಷ್ಟು ದಿನ? ಶೂಟಿಂಗ್. ಏನು ಅಂದ್ರೆ ನಮ್ದೇನು ಶೂಟಿಂಗ್ ಅಲ್ವಾ ನಮ್ದು? ಇಲ್ಲ ಇಲ್ಲ, ಶೂಟಿಂಗ್ ಬೇರೆ ತರ ಶೂಟಿಂಗ್. ಯಾವ ತರ? ಇಲ್ಲ, ಸಿನಿಮಾ ಶೂಟಿಂಗ್. ಬೇರೆ ತರ ಸಿನಿಮಾ ಶೂಟಿಂಗು? ಇಲ್ಲ ಇಲ್ಲ, ಅದೆಲ್ಲ ಸರಿ. ಬಂದಿದ ತಕ್ಷಣ ನೋಡ್ಬಿಟ್ಟು ಹಿಂಗೆ ಯಾಕೆ ಇಟ್ಕೊಂಡ್ರಿ? ಯಪ್ಪ ನನ್ ಕೂದಲು ಉದುರೋಗುತ್ತೆ ನಾವು ನಿಮ್ಮನ್ನ ನೋಡ್ಬಿಟ್ಟು ಅಂತ ಹಂಗೆ ಅಂಟಿಸ್ಕೊಂಡ್ಬಿಟ್ಟೆ ಮತ್ತೆ ವಾಪಸ್ಸು. ಇಲ್ಲ ಆಮೇಲೆ ಇದೇನಿದು ಸಿಂಹಂಗೆ ಮಿಂಚು? ಸುಮ್ನೆ ನನ್ ಫೋಟೋ ಹಾಕೊಂಬರೋಣ ಇವತ್ತು ಅಂತ ಆಸೆ ಆಯ್ತು, ಹಾಕೊಂಬಂದ್ಬಿಟ್ಟೆ. ಅವರು ಸೂಪರ್ ಮಿಸ್ಟರ್ ಲೋಕೇಶ್. ಇನ್ಮೇಲೆ ಯಾವ ಪ್ರಾಣಿ ಹಾಕೊಂಡ್ಬರ್ತೀನಿ ಎಲ್ಲ ಹತ್ರ ಮಾತಾಡಿ. ಕಣ್ಣೊಡಿತಾ ಇದೆ ಅದು. ಹಿಂದ್ಗಡೆ ಕೂತಿರೋ ಹುಡುಗಿಗೆ ನಿಜ ಹೇಳಿ ಎಲ್ಲಿಗೆ ಹೋಗಿದ್ರಿ? ನಿಜವಾಗ್ಲೂ ಒಂದ್ ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದೆ, ತೀರ್ಥಹಳ್ಳಿಗೆ ಹೋಗಿದ್ದೆ. ಬಟ್ ಐ ಮಿಸ್ಡ್ ಯು ಲಾಟ್. ಅದಕ್ಕೆ ಓಡೋಡ್ ಬೇಗ ಬಂದೆ. ಮತ್ತೆ ಶೂಟಿಂಗ್ ಮುಗ್ದೋಯ್ತಾ? ಇಲ್ಲ, ಇನ್ನು ಸ್ವಲ್ಪ ಇದೆ. ಈ ಗ್ಯಾಪ್ ಅಲ್ಲಿ ಮಾಡ್ಕೊಂಡು ಮತ್ತೆ ನಿಮ್ ಜೊತೆಗೆ ಇರ್ತೀನಿ. ಗ್ಯಾಪ್ ಅಲ್ಲಿ ಏನೇನ್ ಮಾಡ್ತೀರಾ ನೀವು? ಸದಾ ನಿಮ್ಮೊಂದಿಗೆ. ಅವರು ಮಿಸ್ಟರ್ ಲಂಕೇಶ್, ವೆಲ್ಕಮ್ ಬ್ಯಾಕ್. ಸೂಪರ್ ಮಿಸ್ಟರ್ ಲೋಕೇಶ್, ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಅವರ್ ಆಡಿಯನ್ಸ್, ಅವರ್ ನಾಯ್ಸ್ ಪೊಲ್ಯೂಷನ್ ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸಲು ನನ್ನ ಪ್ರೀತಿಯ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಮಿಸ್ಟರ್ ಲೋಕೇಶ್, ಏನಿದು ವೈಟ್ ಬೋರ್ಡ್? ವೈಟ್ ಬೋರ್ಡ್ ಇದು ಇವತ್ತೊಂದು ಸಣ್ಣದಾಗಿ ಒಂದು ಏನಂದ್ರೆ ಒಂದು ತತ್ವವನ್ನ ಹೇಳ್ತೀನಿ. ಏನದು ಮಿಸ್ಟರ್ ಲೋಕೇಶ್? ಹೇಳ್ತೀನಿ. ಫಸ್ಟ್ ನಮ್ಮ ಗೆಸ್ಟ್ ಗಳನ್ನ ಕರೆಸ್ಬಿಡೋಣ, ಅವ್ರ ಮುಂದೆನೂ ಹೇಳ್ತೀನಿ. ಓಕೆ ಓಕೆ. ಈಗ ಈ ಕಾಲದಲ್ಲಿ ಎಲ್ಲರ ಹತ್ರನೂ ಮೊಬೈಲ್ ಇರುತ್ತೆ ಅಲ್ವಾ? ಫೋನ್ ಬಂದಾಗ ರಿಸೀವ್ ಮಾಡಿ ಹಲೋ ಅನ್ನೋ ಅಂತ ಈ ಮೊಬೈಲ್ಗೆ ಇಲ್ದೇ ಇರೋ ಅಂತ ಒಂದು ಆಕ್ಸರೀಸು ಸೋಕಿ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಈಗ ಹೆಣ್ಣು ಅಂದ್ರೆ ನಾಚಿಕೆ ಇರ್ಬೇಕು ಅಂತಾರಲ್ವಾ, ಹಾಗೆ ಮೊಬೈಲ್ ಅಂದ್ರೆ ಒಂದು ಲಕ್ಷಣವಾಗಿ ಒಂದು ಕ್ಯಾಮ್ರಾ ಇರ್ಬೇಕು ಅನ್ನೋದು ಎಲ್ರಿಗೂ ಅಭ್ಯಾಸ ಆಗೋಗಿದೆ. ಹೌದು. ಈ ಕ್ಯಾಮ್ರಾ ಫೋನ್ ಏನು ಕೇಳಿ? ಯಾಕೆ? ಸೆಲ್ಫಿ ತೆಗಿಯಕ್ರಿ. ಸೊ ಈ ಸೆಲ್ಫಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗೋಗಿದೆ. ಎಲ್ರು ತಮ್ಮ ಲೈಫಲ್ಲಿ ತಮ್ಮ ಮೊಬೈಲ್ ಅಲ್ಲಿ ಸೆಲ್ಫಿ ತಗೊಂಡ್ರೆ ಇಲ್ಲಿ ಲೈಫ್ ಜೊತೆನೆ ಸೆಲ್ಫಿ ತಗೊಂಡ್ಬಿಟ್ಟಿದ್ದಾರೆ. ಓಕೆ. ಲೈಫ್ ಜೊತೆ ಹೆಂಗೆ ಸೆಲ್ಫಿ ತಗೊಂಡ್ರು, ಯಾವ್ಯಾವ ರೀತಿ ಸೆಲ್ಫಿ ತಗೊಂಡಿದ್ದಾರೆ, ನಮ್ಗೆ ಯಾವ್ಯಾವ ತರದ ಫೋಟೋಗಳನ್ನ ತೋರಿಸ್ತಾರೆ, ಅದನ್ನೆಲ್ಲ ಕೇಳೋಣ. ಇವತ್ತು ನಮ್ಮ ಜೊತೆ ನಮ್ಮ ಮಜಾ ಮನೆಗೆ ಲೈಫ್ ಜೊತೆ ಒಂದು ಸೆಲ್ಫಿ ಈ ಚಿತ್ರತಂಡದವರು ಬಂದಿದ್ದಾರೆ. ಇವ್ರನ್ನ ಪ್ರೀತಿಯಿಂದ ಜೋರಾದ ಚಪ್ಪಾಳೆಯಿಂದ ವೆಲ್ಕಮ್ ಮಾಡ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್. ನೆನಪಿರಲಿ ಪ್ರೇಮ್, ಪ್ರಜ್ವಲ್, ಹರಿಪ್ರಿಯಾ, ಸುಧಾರಾಣಿ, ವಿ ಹರಿಕೃಷ್ಣ ಅಂಡ್ ಡೈರೆಕ್ಟರ್ ದಿನಕರ್ ತೂಗುದೀಪ್. ಸೆಲ್ಫಿ ಸೆಲ್ಫಿ ಬನ್ನಿ 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 ಬನ್ನಿ. ಓಕೆ, ಥ್ಯಾಂಕ್ ಯು. ಸೂಪರ್. ವೆಲ್ಕಮ್ ವೆಲ್ಕಮ್. ಹೌ ಆರ್ ಯು ಎವ್ರಿಬಡಿ? ಗುಡ್, ಫೈನ್ ಫೈನ್ ಫೈನ್, ಸೂಪರ್. ಎಲ್ಲರೂ ಬನ್ನಿ, ನಿಮ್ಗೆಲ್ಲ ಒಂದು ಸ್ಟೋರಿ ಹೇಳ್ತೀನಿ, ನೀವೆಲ್ಲ ಗೆಸ್ ಮಾಡ್ಬೇಕು. ದಯವಿಟ್ಟು ಬನ್ನಿ ಇಲ್ಲಿ, ಪ್ಲೀಸ್ ಕಮ್. ಇಲ್ಲಿ ಏನೋ ಒಂದು ಬರಿತೀವಿ, ನಿಮ್ಗೆ ಏನೇನು ಅನ್ಸುತ್ತೆ ನೀವು ಅದನ್ನ ಹೇಳ್ಬೇಕು. ಒಬ್ಬೊಬ್ಬರಾಗಿ. 7 into 1 = 16. ಓಕೆ, ಅದೇಂಗಾಗುತ್ತೆ? ಓಕೆ. 16 ದರ್ಶನ್ ಬರ್ಡೇ ಡೇಟ್. ಹರಿ ಸರ್, 16 ಎಪಿಸೋಡ್ ಮಜಾ ಟಾಕೀಸ್. ವಾರಕ್ಕೆ 16 ಎಪಿಸೋಡ್ ಅಲ್ಲ ತಿಂಗಳಿಗೆ. ಪ್ರಜ್ಜೋ 4 ಸರಿ ಇದೆ, 1 ತಪ್ಪಿದೆ. ಓಕೆ. ನಾವು ಗಣಿತದಲ್ಲಿ ತುಂಬಾ ವೀಕ್, ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಸಾರಿ. ಹರಿಪ್ರಿಯಾ, ನನ್ ಫೇವ್ರೆಟ್ ನಂಬರ್ 6. ಸೊ ಅದು ಅಲ್ಲಿದೆ, ಅದನ್ನ ನೋಟಿಸ್ ಮಾಡ್ತಾ ಇದ್ದೀನಿ. 7 into 1 16 ಹೆಂಗೆ? ಓಕೆ. ಬೇರೆ ಟೇಬಲ್ಸ್ ಎಲ್ಲ ಕರೆಕ್ಟ್ ಆಗಿದೆ, ಅದೇ ಫಸ್ಟ್ ಒನ್ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಸೂಪರ್. ಎಲ್ಲರ ಗಮನ ಕರೆಕ್ಟ್ ಆಗಿದೆ. ಇದರಲ್ಲಿ ನಾವು ಲೈಫಲ್ಲಿ ಕಲ್ತ್ಕೋಬೇಕಾಗಿರೋದು ಒಂದೇ, ಎಷ್ಟೇ ಸರಿ ಮಾಡಿದ್ರು ಅದನ್ನ ಮರ್ತು ಬಿಡ್ತೀವಿ, ಒಂದು ತಪ್ಪನ್ನ ಎಲ್ಲಾರು ಗಮನಿಸ್ತಾರೆ ಅಂತ. ಎಂತ ತತ್ವ.
ಮಿಸ್ ಲೋಕೇಶ್. ಎಷ್ಟೇ ಒಳ್ಳೇದ್ ಮಾಡಿದ್ರು ಅದನ್ನೆಲ್ಲ ಮರ್ತೋಗ್ಬಿಡ್ತಾರೆ. ಒಂದು ತಪ್ಪು ಮಾಡಿದ್ರೆ ಅದನ್ನೇ ಹೈಲೈಟ್ ಮಾಡ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಇದನ್ನ ಅಳಿಸ್ಕೊಂಡ್ಬಿಡೋಣ. ಯಾರು ಏನಾದ್ರು ಅನ್ಕೊಳ್ಳಿ, ನಾವ್ ಏನ್ ಒಳ್ಳೇದ್ ಮಾಡಿರ್ತೀವಿ ಮಾಡ್ಕೊಂಡು ಹೋಯ್ತಾ ಇರೋಣ. ಹೆಂಗೆ So ಅದಕ್ಕೆ ಎಲ್ಲರೂ ಇವತ್ತು ಲೈಫ್ ಜೊತೆ ಒಂದು ಸೆಲ್ಫಿ ತಗೋತಾ ಇದೀವಿ. ಲೈಫ್ ಜೊತೆ ಸೆಲ್ಫಿ ಯಾವಾಗ್ಲೂ ನಗ್ನಗ್ತಾ ತಗೊಳ್ಳೋಣ. ಯಾರೋ ಆಕ್ಸಿಡೆಂಟ್ ಆಗೋಗಿದ್ರೆ ಫೋಟೋ ತಗೊಳ್ಳೋದು, ಯಾರಾದ್ರೂ ಅಲ್ಲಿ ಬಿದ್ದು ಒದ್ದಾಡ್ತಾ ಇದ್ರೆ ಫೋಟೋ ತಗೊಂಡು ಅಪ್ಡೇಟ್ ಮಾಡೋದು, ಲೈವ್ ಮಾಡೋದು, ಇದು ಮಾಡೋ ಬದಲು ನಗ್ನಗ್ತಾ ಸೆಲ್ಫಿ ತಗೊಂಡು ಖುಷಿ ಹಂಚೋಣ ಅಂತ ನಾನು ಹೇಳಕ್ ಬಂದೆ. ಕರೆಕ್ಟ್. ವೆರಿ ಟ್ರೂ. ಹಾ ಓಕೆ, ಇವಾಗ ಲೈಫ್ ಜೊತೆ ಒಂದು ಸೆಲ್ಫಿ ಏನೇನ್ ಮಾಡಿದೀರಾ ಪಿಕ್ಚರ್ ಅಲ್ಲಿ ಎಲ್ಲ ಮಾತಾಡೋಣ. ತಮ್ಮೆಲ್ಲರಿಗೂ ಸ್ವಾಗತ ಫಾರ್ ಮಜಾ ಟಾಕೀಸ್. Thank you. ಅಂಡ್ ಪ್ಲೀಸ್ ಫೀಲ್ ಇಟ್ ಪಾಪ. ಮನೆ ಚಿಕ್ಕದು ಮನ್ಸು ದೊಡ್ಡದು, ಅಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಿಸ್ಟರ್ ದಿನಕರ್, ಎಸ್. ವಾಟ್ ಈಸ್ ದಿಸ್ ಲೈಫ್ ಜೊತೆ ಒಂದು ಸೆಲ್ಫಿ? ಈಗ ಯೂಶಲ್ ಆಗಿ ಎಲ್ರ ಕೈಲಿ ಈಗ ಮೊಬೈಲ್ ಇರೋದ್ರಿಂದ ಯಾವಾಗ್ಲೂ ತಗೋತಾ ಇರ್ತಾರೆ ಸೆಲ್ಫಿಗಳು. ಬಟ್ ನಮ್ಮ ಸಿನಿಮಾ ಅಲ್ಲಿ ಹೇಳ್ತಿರೋದೇನು ಅಂದ್ರೆ, ಈಗ ನಮ್ಗೆ ದುಃಖ ಆಗ್ಲಿ ಖುಷಿ ಆಗ್ಲಿ, ಅದ್ ನಾವು ನಮ್ಮ ಲೈಫ್ ಅಲ್ಲಿ ಏನೇ ನಡೀತು ಅಂತ ಒಂದ್ಸತಿ ಒಂದು ರಿವೈಂಡ್ ಹೋಗ್ಬಿಟ್ಟು ಬರ್ತೀವಿ. ಸೊ ಅದೇ ರೀತಿಲಿ ಆ ಲೈಫ್ಗೆ ನಾವು ತುಂಬಾ ನಮ್ಮ ಇಮ್ಯಾಜಿನೇಷನ್ ತುಂಬಾ ದೊಡ್ಡದು, ಪ್ರಾಬ್ಲಮ್ನ ತುಂಬಾ ದೊಡ್ಡದಾಗಿ ಯೋಚನೆ ಮಾಡ್ತೀವಿ. ಬಟ್ ಅಷ್ಟು ದೊಡ್ಡ ಪ್ರಾಬ್ಲಮ್ ಯಾವುದೂ ಇರಲ್ಲ. ಅದಕ್ಕೆ ಲೈಫೇ ಒಂದು ಸೊಲ್ಯೂಷನ್ ಕೊಡುತ್ತೆ. ದಟ್ ಈಸ್ ಲೈಫ್ ಜೊತೆ ಒಂದು ಸೆಲ್ಫಿ. ಏನ್ ಮಾತಾಡೋದ್ ಕಲ್ತ್ಬಿಟ್ಟ ಅಂದ್ರೆ, ನನ್ ಸವಾಸ ಮಾಡ್ದಾಗ್ಲಿಂದ ಮಾತಾಡೋದ್ ಚೆನ್ನಾಗಿ ಕಲ್ತಿಯಾನೆ ದಿನಕರ್. ಐ ಲೈಕ್ ದಟ್. ವೆರಿ ಗುಡ್. ಟಾಕಿಂಗ್ ಸ್ಟಾರ್ ಜೊತೆ ಇದ್ದು ಬಂದ್ಬಿಡಿದೆ ಟಾಕ್. ನಮ್ಮ ಜಗಳ ಎಷ್ಟೆಷ್ಟು ಫೇಮಸ್ ಆಗಿದೆ ಅಂದ್ರೆ, ನಾವು ಮುಂಚೆನೂ ಹೇಳಿರ್ಬೋದು, ಬಟ್ ಇವತ್ತೊಂದ್ಸಲಿ ಹೇಳ್ತೀನಿ. ನಮ್ಮ ಒಂದು ಶೋ ಅಲ್ಲಿ ಏನ್ ಮಾಡ್ಬೇಕು ಗೊತ್ತಿಲ್ಲ, ನಮ್ಗೆ ಜಗಳ ಆಡ್ಬಿಟ್ವಿ. ಅದು ಯಾವ ಲೆವೆಲ್ಗೆ ಅಂದ್ರೆ, ಧರ್ಮಸ್ಥಳದಲ್ಲಿ ದರ್ಶನಕ್ಕೆ ಹೋದ್ರೆ ಎಲ್ಲ ಹಿಂಗ್ ಹೋಗ್ತಾ ಇದೀವಿ, ಹಿಂದೆಯಿಂದ ಒಬ್ಬ ಹಿಂಗ್ ಮುಡ್ಡ, ಏನು ಸಾರ್ ನೀವು ಅವ್ರು ಅಷ್ಟು ಕ್ಲೋಸ್ ಯಾಕೆ ಸರ್ ಕಿತ್ತಾಡ್ಬಿಟ್ರಿ ಅಂತ. ಪಾಪ ಇವನಿಗೆ ತುಂಬಾ ಜನ ಫೋನ್ ಮಾಡಿದ್ರು, ಏನಕ್ಕೆ ನೀವಿಬ್ರು ಕಿತ್ತಾಡಿದ್ರಿ? ನಾನು ಆ ಟೈಮಲ್ಲಿ ಇದು ಆಕ್ಚುಲಿ ಸಾರಥಿ ಪ್ರಮೋಷನ್ ಬಂದಾಗ ಅದನ್ನ ನಡೆದಿತ್ತು. ಅಂದ್ರೆ ಒಂದ್ ಎಪಿಸೋಡ್ ಅಲ್ಲಿ ನಾನು ಹರೀಶ್ ಎಲ್ಲ ಬಂದಿದ್ವಿ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ದರ್ಶನ್ ಬರ್ತಿದ್ದ. ಸೊ ನನ್ನನ್ನು ಕ್ಯಾರಿ ಮಾಡ್ಬೇಕಿತ್ತು. ಸೊ ಹೆಂಗ್ ಫಿನಿಶ್ ಮಾಡೋದಂತ ಐಡಿಯಾ ಕೊಟ್ಟಿದ್ದ ಅವನೇ, ಮಾಡ್ಬಿಟ್ವಿ ನಾವು. ನಾ ಚೆನ್ನೈಯಲ್ಲಿ ಫೈನಲ್ ಕಾಪಿ ರೆಡಿ ಮಾಡ್ತಾ ಇದ್ದೀನಿ. ಅಲ್ಲಿಗೆ ವಾಸು ಸರ್ ಮತ್ತೆ MS ರಮೇಶ್ ಅವರೆಲ್ಲ ಫೋನ್, ಯಾಕ್ರಿ ಇಷ್ಟೊಂದು ಇಶ್ಯೂ ಮಾಡ್ಕೋತೀರಾ ಸಿನಿಮಾ ರಿಲೀಸ್ ಟೈಮಲ್ಲಿ, ಕಾಂಪ್ರಮೈಸ್ ಆಗ್ಬಿಡ್ರಿ ಅಂತ. ಏನೊಂದು ತಮಾಷೆದ ಒಂದು ಘಟನೆ ಹೇಳಿ. ಅದೇ ತಮಾಷೆ. ಯಾಕೆ ಜಗಳ ಆಡ್ತೀರ ಅಂತ? ಸುಮ್ಮನೆ ಏನೋ ನನ್ ಬೆನ್ನಿಂದ 125 ವಾರ ಇದೆ ಗೊತ್ತಾ ಅಂತ ಕಿರಿಕೋ. ಇವನ್ ಪಿಕ್ಚರ್ 25 ವಾರ ಹೊಡಿತಲ್ಲ, ಏನೋ ಮಾಡ್ತೀಯಾ ಅದು ಇದು ಹಿಂಗೆ ಕಿರಿಕ. ಹಲೋ, ನಮ್ ಬೆನ್ನಿಂದ 350 ಇದೆ ಈಗ. ಮಜಾ ಟಾಕೀಸ್ 350 ಎಪಿಸೋಡ್ ಮಾಡಿದೀವಮ್ಮ. ಗುಡ್ ಅಮ್ಮ, ಅದೇ ಜಗಳ ಆಡಿದಕ್ಕೆ ಆಗಿರೋದು. ಪ್ರಜ್ಜು, ಏನ್ ದಬಾಕಿದ್ಯಾ ಪಿಕ್ಚರ್ ಅಲ್ಲಿ? ಹೇಳು ಮಗ, ನಾನೇನ್ ದಬ್ಬಾಕಿದ್ದೀನಿ ಅಂತ ದಿನಕರಣ ಹೇಳ್ತಾರೆ. ಬಟ್ ನಮ್ ಸಿನಿಮಾ ಸಾಂಗ್ ಬರುತ್ತೆ ಬೈಕಲ್ಲಿ, ಅದ್ರಲ್ಲಿ ಬೈಕಲ್ಲಿ ದಬಾಕವ್ರೆ. ಈ 3 ಜನ ದಬಾಕಿದ್ದಾರೆ ಬೈಕಲ್ಲಿ. ಜೆಟ್ಸ್ಕಿ ದಬಾಕಿದೀವಿ. ಜೆಟ್ಸ್ಕಿ ದಬಾಕಿದ್ದಾರೆ. ಬರೀ ಬೈಕ್ ದಬಾಕೋದಲ್ಲ ಕಾಮನ್, ಜೆಟ್ಸ್ಕಿ ದಬಾಕಿದೀವಿ. ಅದು ದಿನಕರ್ ಪ್ರಜ್ವಲ್ ನ ಸಣ್ಣ ಮಾಡಿಸಿದ್ರ, ಈಸ್ ಲುಕಿಂಗ್ ಗುಡ್, ಅದು ಯಾವ ತರ ಅಂತ ಅನ್ಬಿಟ್ಟು. ಮ್ಯಾರೇಜ್ ದಟ್ ಇಸ್ ಕಾಲ್ಡ್ ಮ್ಯಾರೇಜ್ ಅಂತ ಆದ್ರೆ ಅವೆಲ್ಲ ಆಗುತ್ತೆ ಸರ್. ನಿಮ್ಗೆ ಅದು ಗೊತ್ತಾಗಲ್ಲ, ಯಾಕಂದ್ರೆ ಆಗ್ತಾನೆ ಇರ್ತಿರಲ್ಲ. ಅದಕ್ಕೆ ಎವರ್ಗ್ರೀನ್ ಅವರು ಮದ್ವೆ ಆದ್ರೆ ಮೈಯೂ ಸಣ್ಣ ಆಗುತ್ತೆ, ಧ್ವನಿನೂ ಸಣ್ಣ ಆಗುತ್ತೆ. ಧ್ವನಿ ಸಣ್ಣ ಆಗಲ್ಲ, ಧ್ವನಿನೇ ಇರಲ್ಲ. ನನಗೆ ಈ ಗ್ಯಾಪ್ ಅಲ್ಲಿ ನೀವೆಲ್ಲ ಹೋಗ್ ಬಂದಿರ, ಸಣ್ಣ ಆಗಿದಿರಲ್ಲ, ಮತ್ತೆ ಇನ್ನೊಂದೇನಾದ್ರು ಆಯ್ತಾ ಮ್ಯಾಚ್ಗೆ? ಮತ್ತೆ ಇನ್ನೊಂದಲ್ಲ ಇನ್ನೊಂದೆರಡು ಅಂತ ಹೇಳ್ತೀರಾ? ತೀರ್ಥಹಳ್ಳಿ ಏನ್ ಶೂಟಿಂಗ ಇಲ್ಲ? ಇಲ್ಲ ಫೋಕಸ್. ಅದೇ ಫೋಕಸ್ ಆನ್ ವಾಟ್? ಹನಿಮೂನ್? ಕಳ್ಳ, ಗೊತ್ತಾಗುತ್ತೆ, ಆಮೇಲೆ ಮಾತಾಡ್ತೀನಿ. ಸರಿ ಪ್ರಿಯಾ, ಹೇಳಮ್ಮ, ಜೆಟ್ಸ್ಕಿ ಬಿಟ್ಟು ಬೇರೆ ಏನ್ ದಬಾಕಿದ್ದೀರಾ? ಏನದ? ಗಂಟ್ಲು ದಬ್ಬಾಕೊಂಡಿದೆ. ಶೂಟಿಂಗ್ ಮಾಡುವಾಗ ಗಂಟ್ಲು ದಬಾವಾಗ ಕರೆಕ್ಟ್. ಮಾತಾಡಿ ಗಂಟ್ಲು ದಬಾಕೊಂಡಿದೆ. ಪೂಷ್ಟ ಹೋಗಿದೆ, ದಬಾಕೊಂಡಿದೆ. ಮಾತಾಡಿ ಗಂಟ್ಲು ದಬಾಕೊಂಡಿದೆ. ಇವಾಗ ಡಂಪ್ ಶಾರೇಜ್ ಅಲ್ಲೇ ಇಂಟರ್ವ್ಯೂ ಮಾಡ್ತೀನಿ, ನಾನು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಲೈಫ್ ಜೊತೆ ಒಂದ್ ಸೆಲ್ಫಿಲಿ? ಸಾಕಾಗಿತ್ತು. ನಾನು ಫಿಗರ್ ರೆಮೋ ಇಂಡಿಯಾ ಮ್ಯಾಪ್ ಅಂತ. ಇಂಡಿಯಾ ಮ್ಯಾಪ್. ಓಕೆ. ಡೆಲ್ಲಿ, ಕಾಶ್ಮೀರ್. ಕಾಶ್ಮೀರ್ಗಿಂತ ಮೇಲ ಪಾಕಿಸ್ತಾನ. ಕಾಶ್ಮೀರ್ಗೆ ಹೋಗಿದ್ದಾಗ ರಿವರ್ ರಾಫ್ಟಿಂಗ್ ರಿಷಿಕೇಶ್ ಸಖತ್ತಾಗಿತ್ತು. ರಿವರ್ ರಾಫ್ಟಿಂಗ್ ಮಾಡಿದೀವಿ. ಗೋವಾ, ಅಲ್ಲಿಂದ ಗೋವಾ. ಗೋವಾ, ಕೇರಳ, ಉಡುಪಿ, ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರು. ಓಕೆ, ಚಿಕ್ಕಮಂಗ್ಳೂರು ಟ್ರೆಕ್ಕಿಂಗ್ ಸಾಕಾಗಿತ್ತು. 3 ಜನ ಮದ್ವೆ ಆದ್ಯಾ?
ಅದಕ್ಕೆ ವಾಯ್ಸ್ ಹೋಯ್ತು. ಎಲ್ಲ ಸೇರಿ ಎಲ್ಲರೂ ಫ್ಯಾಮಿಲಿ ತರ ಇದ್ವಿ. ಶೂಟಿಂಗ್ ಹೋಗಿ ಫ್ಯಾಮಿಲಿ ಆಗ್ತಾರೆ, ಇಲ್ಲಿ ಫ್ಯಾಮಿಲಿ ಹೋಗಿ ಶೂಟಿಂಗ್ ಮಾಡಿದೀವಿ. ಎಲ್ಲ ಒಂದ್ ನಿಮಿಷ ಏನಂದೆ ನೀನು? ಶೂಟಿಂಗ್ ಹೋಗಿ ಎಲ್ರು ಶೂಟಿಂಗ್ ಮಾಡಿ ಎಲ್ಲ ಫ್ಯಾಮಿಲಿ ತರ ಆದ್ವಿ ಅಂತಾರೆ. ಫ್ಯಾಮಿಲಿ ಅಂದ್ರೆ ಬರೀ ಫ್ಯಾಮಿಲಿಯಲ್ಲಿ ಅಣ್ಣ ತಂಗಿ ತಂದೆ ತಾಯಿ. ಸರಿ, ನೀನ್ ಈಗ ಹಂಗೆ ಹೇಳ್ಬೇಡ ನೀನು. ವಾತಾವರಣ ಒಂಥರ ತುಂಬಾ ಜೋವಿಯಲ್ ಆಗಿತ್ತು, ನಾವೆಲ್ಲ ಒಂದೇ ಕುಟುಂಬದವ್ರ ತರ ಇದ್ವಿ, ಹಂಗೇಳು. ಕರೆಕ್ಟ್. ಶೂಟಿಂಗ್ ಹೋಗ್ಬಿಟ್ಟು ಫ್ಯಾಮಿಲಿ ಆದ್ವಿ ಅಂದ್ರೆ ನೋಡು, ನಿನ್ ಹೆಂಡತಿ ಕೇಳಿಸ್ಕೊಂಡ್ರೆ ಚೆನ್ನಾಗಿರಲ್ಲ, ನಿನ್ ವಾಯ್ಸ್ ಕೆಟ್ಟ ಹೋಗುತ್ತೆ. ಈಗ ಇಲ್ಲಿ ಹೇಳಿದ್ಮೇಲೆ ಹೆಂಗಿದ್ರು ನೋಡ್ತಾ ಕೇಳಿಸ್ಕೊಂಡೆ ಪ್ರಜುಗೆ ಕ್ಲಿಯೋಪ್ಯಾಟ್ರಾ ಎಸ್, ಹೇಗಿದ್ದೀರಿ? ನಿಮ್ಮ ಸೆಟ್ ಬಂದ್ಮೇಲೆ ಫಸ್ಟ್ ಕ್ಲಾಸ್ ಆಗಿರ್ತೀವಿ ಅಲ್ವಾ? ಪಿಕ್ಚರ್ ಅಲ್ಲಿ ತಾವೇನೇನ್ ತಪಾಕಿದ್ದೀರಾ? ಅದನ್ನ ನಮ್ ಡೈರೆಕ್ಟರ್ ಅವ್ರು ಹೇಳ್ತಾರೆ. ಅಯ್ಯೋ ಎಲ್ಲ ನನಗ್ ಮೇಲೆ ಬಿಟ್ಬಿಟ್ರೆ. ಏನು ಇಲ್ಲಿ ತುಂಬಾ ಜನ ಈ ಪ್ರಮೋಷನ್ ಬಂದಾಗ ಆರ್ಟಿಸ್ಟ್ ಗಳಿಗೆ ಏನಾದ್ರು ಕೇಳಿದ್ರೆ ಏನ್ ಮಾಡಿದ್ರೆ ಅದನ್ನ ಡೈರೆಕ್ಟರ್ ಹೇಳ್ತಾರೆ, ಏನ್ ಮಾಡಿದ್ರೆ ಅದನ್ನ ಡೈರೆಕ್ಟರ್ ಹೇಳ್ತಾರೆ. ಪೇಮೆಂಟ್ ಕೊಡ್ಬೇಕಾದ್ರೆ ನಮ್ ಡೈರೆಕ್ಟರ್ ತಗೋತಾರೆ ಅಂತ ಒಬ್ರು ಹೇಳಿಲ್ಲ. ಕರೆಕ್ಟ್ ಪಾಯಿಂಟ್. ಅದನ್ನ ಪ್ರೊಡ್ಯೂಸರ್ ಹೇಳ್ತಾರೆ. ಇಲ್ಲ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ, ಯಾವಾಗ್ಲೂ ಜನರಲ್ ಆಗಿ ಹೇಳ್ತಾರಲ್ಲ ನಮ್ಮ ಅಮ್ಮನ್ ಕೇಳಿ ಅಂತ, ಅದಕ್ಕೆ ನಾನು ಈ ಸತಿ ಡಿಫ್ರೆಂಟ್ ಆಗಿ ನಮ್ ಡೈರೆಕ್ಟರ್ ಹೇಳ್ತಾರೆ. ಇಲ್ಲ ಇಲ್ಲ, ನೀವೇ ಹೇಳಿ. ಇಲ್ಲ ಇಲ್ಲ, ಏನೇನ್ ಅಡ್ವೆಂಚರಸ್ ಆಗಿ ಏನೇನ್ ಮಾಡಿದೀರಾ ಪಿಕ್ಚರ್ ಅಲ್ಲಿ? ಸಿಕ್ಕಾಪಟ್ಟೆ. ಅದೇ ಆಲ್ಮೋಸ್ಟ್ ಒಂಥರ ಲಿಟ್ರಲಿ ಒಂದ್ ಇಡೀ ಇಂಡಿಯಾ ಟೂರೇ ಆಗೋಯ್ತು. ಸೊ ಹೋಗಿದ್ ಜಾಗದಲ್ಲೆಲ್ಲ ತುಂಬಾನೇ ಎಂಜಾಯ್ ಮಾಡಿದ್ವಿ. ನಾಟ್ ಜಸ್ಟ್ ದ ಶೂಟಿಂಗ್ ಪಾರ್ಟ್ ಆಫ್ ಇಟ್, ದ ಎಂಟೈರ್ ಅಟ್ಮಾಸ್ಫಿಯರ್ ಆತರ ಇತ್ತು. ಎಷ್ಟು ಮಿಸ್ ಮಾಡ್ಕೊಂಡ್ರಿ ನನ್ನ? ಅಯ್ಯೋ, ನೀವು ಬರ್ದೇ ಇದ್ದಿದ್ದಕ್ಕೇನೆ ಚೆನ್ನಾಗಿದ್ದು. ಇಲ್ಲ ಇಲ್ಲ, ಆಕ್ಚುಲಿ ದಿನಕರ್, ಐ ವಾಂಟ್ ಟು ಆಸ್ಕ್ ಯು ದಿಸ್ ಕ್ವೆಶ್ಚನ್. ಕೇಳಿ ಸರ್. ಇಷ್ಟೆಲ್ಲ ಇದಾಗ್ಬಿಟ್ಟು ಸೃಜನ್ ಅವ್ರಿಗೆ ಸೇರ್ಸ್ಕೋಬೇಕಾಯ್ತಲ್ವಾ ಟೀಮ್ ಅಲ್ಲಿ? ಸರ್ ಸೃಜನ್ ಅವ್ರಿಗೊಂದು ಯಾಕೋ ನಾನೇ ಕೇಳಲಿಲ್ಲ ಇದು. ಹೌದು ಅಕ್ಕ, ಹೈ ಅಕ್ಕ, ಸರ್ ನವಗ್ರಹ ಪಾರ್ಟ್ 2 ಮಾಡಕ್ಕೆ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ ಸರ್ ಅವ್ನು. ಭಾರಿ ಬುದ್ಧಿವಂತ ಸರ್. ಏನ್ ಗೊತ್ತಾ, ನವಗ್ರಹ ಮಾಡ್ಬೇಕು, ಪಾರ್ಟ್ 2 ಮಾಡೋಣ ಮಗ, ಪಾರ್ಟ್ 2 ಮಾಡೋಣ. ನಾನು ಪಾರ್ಟ್ 1 ಅಲ್ಲಿ ನಾವೆಲ್ಲ ಸತ್ತೋಗ್ಬಿಟ್ಟಿದೀವಿ, ಪಾರ್ಟ್ 2 ನಾವೇ ಇರ್ತೀವಿ ಅಂತ. ಅದ್ರಲ್ಲಿ ಬದುಕಿರೋದಂದ್ರೆ ದರ್ಶನ್ ಧರ್ಮ ಇಬ್ರೆ, ಅವ್ರಿಬ್ರು ಇಟ್ಕೊಂಡ್ ಅವ್ರಿಬ್ರು ಪಾರ್ಟ್ 2 ಮಾಡ್ತಿದ್ಯಾ ಅಂತ. ಇಲ್ಲ ಮಗ, ಮತ್ತೆ ಮಾಡೋಣ ಪಾರ್ಟ್ 2. ನಾವೆಲ್ಲ ಸತ್ತೆಲ್ಲ ಫೋಟೋ ಹಾಕೊಂಡು ಫೋಟೋ ಆದ್ರೂ ಇದೆಯಲ್ಲ ಅಂತ. ಹರಿ ಸರ್, ನಿಮ್ ಮನೆ ದೇವರಾಣೆಗೂ ನೀವು ಮಾತಾಡ್ಬೇಕು, ಲೈಫ್ ಜೊತೆ ಒಂದ್ ಸೆಲ್ಫಿ ಪಿಕ್ಚರ್ ಮೇಲೆ ಆಣೆಗೂ ಮಾತಾಡ್ಬೇಕು. ಹೇಳಿ ಸರ್, ಏನೇನ್ ಟಾರ್ಚರ್ ಕೊಡ್ತಾ ಇದ್ದ ದಿನಕರು? ಏನ್ ಟಾರ್ಚರ್ ಅನ್ನೋದಿಲ್ಲ ಸರ್, ಮೊದಲನೇ ಸಿನಿಮಾಲಿ ಹೆಂಗಿದಾರೋ ಈಗಲೂ ಹಂಗೆ ಇದ್ದಾರೆ. ಅಂದ್ರೆ ಸರಿ ಹೋಗಿಲ್ಲ ಅವನು, ಅವಾಗಿಂದ ಹಂಗೆ ಇದ್ದಾನೆ ಅಂತ. ಸೊ ಅಲ್ಲಿಂದ ಎಲ್ಲರಿಗೂ ಅಭ್ಯಾಸ ಆಗಿದೆ ಆ ಜರ್ನಿ, ಅದು ರೂಢಿ ಹೋಗಿದೆ. ಹರಿ ಸರ್ ಕಾಲ್ ಬಂದಾಗ ಫಿಕ್ಸ್ ಆಗಿರುತ್ತೆ, ಏನೋ ಒಂದು ಹೇಳಕ್ಕೆ ಇರುತ್ತೆ. ಕೆಲಸ ಬಿಟ್ಟು ಇನ್ನೊಂದಿಗೆ ಯಾವ್ದಕ್ಕೂ ಕಾಲ್ ಮಾಡೋದಿಲ್ಲ. ಕೋಪ ಕಮ್ಮಿ ಆಗಿದ್ಯಾ ದಿನಕರ್ಗೆ? ಕೋಪ ಕಮ್ಮಿ ಆಗಿದ್ಯಾ? ತುಂಬಾ ಕಡಿಮೆ ಆಗಿದೆ, ಹಾ ತುಂಬಾ ಕಡಿಮೆ ಆಗಿದೆ. ಎಷ್ಟ್ ಜನ ನೋಡಿದಿರಾ ದಿನಕರ್ ಕೋಪ? ಎಷ್ಟ್ ಜನ ನೋಡಿದಿರಾ? ಎಲ್ರು ನೋಡಿದೀವಿ. ಯಾವ extreme ನೋಡಿದ್ಯಾ? ಫಸ್ಟ್ ಫಿಲಮ್ ಮತ್ತೆ ಎತ್ತಿಲ್ಲ ಕೈ, ನಾನು ಎತ್ತಿದ್ದೇನೆ. ನಾನಂತೂ ದಿನಕರ್ ಕೋಪಿಸ್ಕೊಂಡಿರೋದು ನೋಡೇ ಇಲ್ಲಪ್ಪ. ನೋಡಿ ಸರ್, ಸುಮ್ನೆ ನಾನು ಇಮೇಜ್ ಹಾಳು ಮಾಡ್ತಾ ಇರ್ತೀನಿ. ಅಯ್ಯೋ, ಇವ್ರು ಮಾತಾಡ್ತಾ ಇದಾರೆ ಕೇಳಿಸ್ಕೊಳ್ಳಿ, ಮಾತಾಡ್ತಾ ಇದಾರೆ ಕೇಳಿಸ್ಕೊಳ್ಳಿ. ಕೋಪ ನೋಡಿಲ್ಲ ಅಂತ ಒಂದ್ ಸಿನಿಮಾ ಮಾಡಿದ್ವಿ. ಕೂದಲು ಬೆಳೆದ್ಬಿಡ್ತು, ಇಲ್ಲಿವರೆಗೂ ಬೆಳೆದ್ಬಿಡ್ತು ಕೂದಲು ಅವ್ರಿಗೆ. ಫುಲ್ ನೆಕ್ಸ್ಟ್ ಹಿಂಗಂದ್ರೆ ಸಾಕು, ಇಲ್ಲಿವರೆಗೂ ಕೂದಲಿರುತ್ತೆ. ಅವರೇ ಮಿಸ್ಲಾಕ ಇಲ್ಲ ಸರ್, ಒಂದ್ ಸಣ್ಣ ಪ್ರಾಬ್ಲಮ್ ಏನಂದ್ರೆ, ಏನೋ ಒಂದ್ ಬರ್ಕೊಬಿಟ್ಟಿರ್ತೀವಿ, ಅದ್ ಹಿಂಗೇ ಬರ್ಬೇಕು. ಒಂಚೂರು ಆ ಕಡೆ ಈ ಕಡೆ ಡೈವರ್ಟ್ ಆದ್ರೂ ಸಹಿಸ್ಕೊಳಕ್ ಆಗಲ್ಲ. ಅದಕ್ಕೋಸ್ಕರ ಒಂದ್ ಹುಚ್ಚುಚ್ಚನಾಗಿ ಆಡ್ಬಿಡ್ತೀನಿ. ಇವನ್ ಕೋಪ ಎಂತ ಡಬ್ಬಾ ಕೋಪ ಅಂದ್ರೆ ಹೇಳ್ತೀನಿ ಕೇಳಿ ಸರ್. ಇವನಿಗೆ ನಾವು ದರ್ಶನ್ ಅಂತ ಒಂದು ಪಿಕ್ಚರ್ ಮಾಡ್ತಿದ್ವಿ, ದರ್ಶನ್ ಅಂದ್ಬಿಟ್ಟು. ಆ ಪಿಕ್ಚರ್ ಅಲ್ಲಿ ನಾನ್ ಹೀರೋ, ದರ್ಶನ್ ವಿಲ್ಲನ್, ಅಂದ್ರೆ ನೆಗೆಟಿವ್ ಆಂಟಿ. ಇದು ಅದ್ರಲ್ಲೇ ಅಸೋಸಿಯೇಟ್ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್. ಏನು ಅಂದ್ರೆ ಅವತ್ತೊಂದಿನ ಯಾವ್ದೋ ಒಂದು ರೂಮ್ ಎಲ್ಲ ತುಂಬಾ ತಿಂಗಳ ಮುಂಚೆ ಅಲ್ಲಿ ನಾವು ಇದ್ದಿದ್ದ ಹೋಟ್ಲಲ್ಲಿ ಮುಂಚೆ ಬುಕಿಂಗ್ ಆಗೋಗಿದೆ. ಸೊ ಒಂದು ದಿನಕ್ಕೆ ನಾವು ಟು ಶೇರ್ ದ ರೂಮ್. ಸೊ ನಾನು ದರ್ಶನ್ ಇರ್ತೀವಿ ಅಂತ ಇವ್ನು ಕರ್ಕೊಂಡ್ವಿ ಬಾ ಅಂತ. ನಾನು ದರ್ಶನ್ ಮಾತಾಡ್ಕೊಂಡ್ಬಿಟ್ವಿ, ಹೆಂಗಾದ್ರೂ ಮಾಡೋಣ, ಇರಿಟೇಟ್ ಮಾಡ್ಬೇಕು, ಕುಸ್ತಿ ಆಡ್ಬಿಡೋಣ ಅಂತ. ಸರಿ ಪಾಪ ಕೂತ್ಕೊಂಡಿದ್ದ, ಟಿವಿ ನೋಡ್ತಾ ಇದ್ದ. ಸುಮ್ನೆ ಹೋದಾಗ ಹಿಂಗ್ ತಲೆಗೆ ಹಿಂಗ್ ಹೊಡಿಯೋದು, ಆಮೇಲೆ ಹೋದಾಗ ಹಿಂಗ್ ಮುಖ ತಿವಿಯೋದು. ಯಾಕ್ರ ಲೋಪರ್ ನನ್ ಮಕ್ಕಳ ಯಾಕ್ರ ಹೊಡಿತಾ ಇದ್ದೀರಾ ಅಂತ. ಆಮೇಲೆ ಅವನ್ ಹೇಳ್ತಾ ಇದ್ದ ಹೊಡೆದ್ಬಿಡೋದು. ಇರಿಟೇಟ್ ಆಗ್ಬಿಟ್ಟ. ಯಾವ ಲೆವೆಲ್ಗೆ ಅಂದ್ರೆ ಬೈಲಿ ನಾನು ದರ್ಶನ್ ಗೋಡೆಗೆ ಹಿಂಗ್ ಹೋಗ್ಬಿಟ್ಟಿದೀವಿ, ಹಿಂಗ್ ಹೋಗ್ಬಿಟ್ಟು ಎದುರ್ಕೊಂಡ್ಬಿಟ್ಟಿದೀವಿ. ಏನಂದ್ರೆ ಇವನು ಸ್ವಲ್ಪ ಜಾಸ್ತಿ ಎಕ್ಸಾಜರೇಟ್ ಮಾಡಿ ದಿನಕರ್ ಈ ಪಿಕ್ಚರ್ ಅಲ್ಲಿ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿದ್ಯಾ ಅಂತ. ಏನೇನು?
ಒಂದ್ 3 ಅಡ್ವೆಂಚರ್ ಸ್ಪೋರ್ಟ್ಸ್ ಬರುತ್ತೆ. ಸೊ ಒಬ್ರು ಅಂದ್ರೆ ಯೂಶಲ್ ಆಗಿ ಎಲ್ಲ ಈಗ ನಮ್ಮ ತಾಯಂದಿರೆಲ್ಲರೂ ಯಾವಾಗ್ಲೂ ಮನೇಲೇ ಇರ್ತಾರೆ. ಸೊ ಅವ್ರನ್ನ ಹೊರಗಡೆ ಕರ್ಕೊಂಡ್ಬಂದು ಮಕ್ಕಳೆಲ್ಲ ಸೇರಿ ಹೊಸ ಪ್ರಪಂಚ ತೋರಿಸ್ತಾರೆ. ಸೊ ಆ ಭಯ ಹೋಗ್ಸಕ್ಕೋಸ್ಕರ ಒಂದು ಅಡ್ವೆಂಚರ್ ಸ್ಪೋರ್ಟ್ಸ್ ಎಲ್ಲ ಮಾಡಿಸ್ತಾರೆ. ಅದ್ರಲ್ಲಿ ರಿವರ್ ರಾಫ್ಟಿಂಗ್ ಮಾಡ್ಬೇಕಾದ್ರೆ ಸುಧಾರಾಣಿ ಮೇಡಮ್ದು ಆಕ್ಚುಲಿ ನೋಡಕ್ ಹಿಂಗಿದ್ದಾರೆ, ಕ್ಯಾರೆಕ್ಟರ್ ಬೇರೆ. ಅವ್ರಿಗೆ ಭಯನೇ ಆಗಲ್ಲ ಯಾವ ವಿಚಾರದಲ್ಲೂ. ನಾನು ರಿವರ್ ರಾಫ್ಟಿಂಗ್ ಮಾಡಿಸ್ಬೇಕಾದ್ರೆ ಎಲ್ಲ ಮ್ಯಾಮ್ ಭಯ ತೋರಿಸ್ಬೇಕು ಹಂಗೆ ನಾನೇ ಅದು ನೋಡ್ತಿದ್ರೆ ತುಂಬಾ ಭಯ ಆಗುತ್ತೆ. ರ್ಯಾಪಿಡ್ ಎಲ್ಲ ಬಂದಾಗ ಫುಲ್ ರಾಫ್ಟ್ ಎಲ್ಲ ಹಿಂಗೆಲ್ಲ ಆಡ್ಬಿಡುತ್ತೆ. ಸೊ ಎದ್ರಕೋತಾರೆ ನಾ ಹೇಳದ್ ಬೇಡ ಅಂತ ಶಾರ್ಟ್ ಇಟ್ಟಿದ್ದೀನಿ. ಮ್ಯಾಮ್ ಖುಷಿ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ನಾನು ಮ್ಯಾಮ್ ಕಟ್ ಅಂತೇಳಿ ತಿರ್ಗಾ 1 more ಮಾಡಿಸಿ, ಮ್ಯಾಮ್ ಎದ್ರಬೇಕು ನೀವು. ಇಲ್ಲ ನನಗೆ ಖುಷಿ ಆಗ್ತಾ ಇದೆ, ನಾ ಹೆಂಗ್ ಎದ್ರಿ ಆಗಲ್ಲ ನನ್ನ ಕೈಲಿ ಎದ್ರಕ್ಕೆ ಅಂತ ಅವರು. ಆಮೇಲಿಂದ ಇಲ್ಲ ನನ್ನ ಕೈಲಿ ತುಂಬಾ ಹೊತ್ತು ಆದ್ರೆ ಇರಕ್ಕಾಗಲ್ಲ ಅಂತ ಅಟ್ಲೀಸ್ಟ್ 3 ಶಾರ್ಟ್ ಎಲ್ಲಾರು ನೀವು ಎದ್ರಬೇಕು ಅಂತ ಹೇಳಿದಾಗ ಲೆಕ್ಕ ಫಸ್ಟ್ ಶಾರ್ಟ್ ಆಗಿದ ತಕ್ಷಣ ಹಿಂಗ ಅನ್ನೋರು ನನಗೆ ಆಯ್ತು ಮುಗಿಸ್ತಾ ಇದೀನಿ ನಾನು ಅಂತ. ಅಲ್ಲ ಮತ್ತೆ ಅಂತ ಜಾಗಕ್ಕೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ನೀವ್ ಎಂಜಾಯ್ ಮಾಡ್ಬಾರ್ದು, ಹೆದರ್ಕೊಂಡಿರ್ಬೇಕು ಅಂದ್ರೆ ಹಿಂಗೆ ಆಕ್ಟಿಂಗ್ ಮಾಡ್ಬೇಕಪ್ಪ, ಅದೇ ಆರ್ಟಿಸ್ಟ್ ಅನ್ನೋದು. ಇಲ್ಲ ನಾನ್ ಮುಂಚೆನೆ ಕಂಡೀಷನ್ ಹಾಕಿದ್ದೆ ಅಲ್ವಾ. ನಾನು ಏನಂತಾರೆ ಅದಕ್ಕೆ 3 takes ಮಾಡ್ತೀನಿ, ಆಮೇಲೆ ಸಾಕು. ಆಮೇಲೆ ಕತೆ ಹೇಳ್ಬೇಕಾದ್ರೆ ನಮ್ಗೆ ಡೌಟ್ ಇದ್ದಿದ್ದು ಅದೇನೆ. ಮೋಸ್ಟ್ಲಿ ಆ ಎಪಿಸೋಡ್ಗಳು ಮಾತ್ರ ಡೂಪ್ ಯೂಸ್ ಮಾಡಿ ಅಂತ ಹೇಳ್ತಾರೆ ಮ್ಯಾಮ್, ಮೋಸ್ಟ್ಲಿ ಒಪ್ಪಲ್ಲ ಅಂತ. ಅವ್ರು ಕತೆ ಕೇಳಿದ್ಮೇಲೆ ಫಸ್ಟ್ ಕಂಡೀಷನ್ ಹಾಕಿದ್ದು ಡೂಪ್ ಯೂಸ್ ಮಾಡಂಗಿಲ್ಲ, ಎಲ್ಲ ನಾನೇ ಮಾಡ್ತೀನಿ ಅಂತ. ರಿವರ್ ರಾಫ್ಟಿಂಗು ಇದೆಲ್ಲ ಅಡ್ವೆಂಚರ್ ಸ್ಪೋರ್ಟ್ಸ್ ಓಕೆ. ತಾವು ಶೂಟಿಂಗ್ ಬನ್ನಿ ಅಂತ ಫ್ಲೈಟ್ ಬುಕ್ ಮಾಡಿದ್ರೆ ಶಾಪಿಂಗ್ ಮಾಡ್ಕೊಂಡು ಫ್ಲೈಟ್ ಮಿಸ್ ಮಾಡ್ಬಿಟ್ಟು ಅಲ್ಲಿ ಹೋಗಿ ಸೆಕ್ಯೂರಿಟಿ ಯಾರಿದ್ದಾರೆ ಅವ್ರ ಹತ್ರ ಜಗಳ ಆಡಿದಂತೆ. ಇದು ಅಡ್ವೆಂಚರ್ಸ್ ಇದು. ನಮಗೂ ಗೊತ್ತಿಲ್ಲ ಇದು ಯಾವಾಗ ಇದು. ಋಷಿಕೇಶ್ ಬರುವಾಗ ಹರಿಪ್ರಿಯಾ ಅವ್ರ ತಾಯಿ ನಾನು ಲಂಚ್ ಎಲ್ಲ ಮುಗಿಸ್ಕೊಂಡು ಸುಮ್ನೆ ಹಂಗೆ ಸುತ್ತಾಡ್ತಾ ಇದ್ವಿ. 1-2 ಸತಿ ಗೇಟ್ ಹತ್ರ ಬಂದ್ ನೋಡಿದ್ವಿ, ಇನ್ನೂ ಫ್ಲೈಟ್ ರೆಡಿ ಇತ್ತಿಲ್ಲ. ಸರಿ ಅಂತ ಅಂದ್ಬಿಟ್ಟು ತಿರ್ಗಾ ವಾಪಸ್ ಮೇಲ್ ಹೋದ್ವಿ, ಅಲ್ಲಿ ಕೂತ್ಕೊಳ್ಳೋಕು ಜಾಗ ಇತ್ತಿಲ್ಲ ಅಂತ. ಸರಿ ಅಲ್ಲೆಲ್ಲ ಒಂದಿಷ್ಟು ಅಂಗಡಿಗಳೆಲ್ಲ ನೋಡಿದ್ವಿ. ಸೊ ಹಂಗೆ ಶಾಪಿಂಗ್ ಹೊಟ್ಟೋದ್ವಿ. ಅದೇನಾಯ್ತು, ಅದು ಸೈಲೆಂಟ್ ಏರ್ಪೋರ್ಟ್, ಡೆಲ್ಲಿ ಏರ್ಪೋರ್ಟ್ ಗೊತ್ತಿಲ್ಲ, ಅನೌನ್ಸ್ಮೆಂಟ್ಸ್ ಏನು ಮಾಡಲ್ಲ. ಆಮೇಲೆ ಸಡನ್ ಆಗಿ ನೋಡಿದ್ರೆ ಪ್ರೇಮ್ ಫೋನ್ ಮಾಡ್ತಾ ಇದಾರೆ. ಆಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಎಲ್ಲ ಎಲ್ಲಿದ್ದೀರಾ ನಾವೆಲ್ಲ ಫ್ಲೈಟ್ ಅಲ್ಲಿ ಕೂತಿದೀವಿ, ನೀವು 3 ಜನ ಎಲ್ಲಿ ಅಂತ. ಕ್ರಿಯೇಟ್ ಮಾಡ್ಕೊಂಡು ಆಮೇಲೆ ಅವನ ಸೆಕ್ಯೂರಿಟಿನವನು ಬಿಡ್ತಾ ಇಲ್ಲ, ಅವ್ನು ಸುಮ್ನೆ ಕಿರಿಕ್ ಮಾಡ್ತಾ ಇದ್ದಾನೆ. ನಾನು ಟ್ರಯಲ್ ರೂಮ್ ಒಳಗಿದ್ದೀನಿ. ಅಮ್ಮ ಆಚೆ ಇದ್ರು. ಸುಧಾ ಮ್ಯಾಮ್ಗೆ ಗೇಟ್ ಹತ್ರ ನೀವು ಹೋಗಿರಿ, ನಾವು ಬರ್ತೀವಿ ಅಂತ ಹೇಳಿದ್ವಿ. ಸುಧಾ ಮ್ಯಾಮ್ ಬೇಗ ಹೋದ್ರು. ಹೋಗ್ಬಿಟ್ಟು ಅಮ್ಮ ಬೇಗ ಬಾ ಅಂತಂದ್ರೆ ನಾನು ಒಂದಷ್ಟು ಇನ್ನೂ ಇದೆ ಟ್ರಯಲ್ ಮಾಡೋದು. ಕಾಲ್ ಬಂದಿರೋದೆಲ್ಲ ನಂಗೆ ಗೊತ್ತಿಲ್ಲ. ಅಮ್ಮ ಯಾವಾಗ ಅರ್ಜೆಂಟ್ ಮಾಡಿದ್ರು ಅವಾಗ ಓಡ್ಕೊಂಡ್ ಬಂದ್ವಿ. ಸುಧಾ ಮ್ಯಾಮ್ ಅಲ್ಲಿಂದ ಕುಣ್ಕೊಂಬರ ಕೇಳು, ಅಮ್ಮಂಗೆ ಕುಣ್ಕೊಂಬರ ಕೇಳು. ಅವನು ಸುಮ್ನೆ ನಮ್ಮನ್ನ ಹರಾಸ್ ಮಾಡ್ತಾ ಇದ್ದಾನ ಸೆಕ್ಯೂರಿಟಿ ಗಾರ್ಡ್, ನೀವೆಲ್ಲ ಹೋಗಿದ್ರಿ ಅಂತ. ನಾನ್ ಹೇಳ್ತಾ ಇದ್ದೀನಿ ಇಲ್ಲಪ್ಪ ಇಲ್ಲಿ ಕೂತ್ಕೊಳಕ್ ಜಾಗ ಇತ್ತಿಲ್ಲ, ಮೇಲ್ ಹೋಗಿದ್ವಿ ಅಂತ. ಆದ್ರೂ ಬರ್ಬೇಕಾಯ್ತು. ಆಮೇಲೆ ಅಂದ್ರೆ ಸುಮ್ನೆ ಬಾತ್ರೂಮ್ಗೆ ಹೋಗಿದ್ವಿ, ಏನೇನೋ ಕತೆ ಹೇಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಇವ್ರ ತಾಯಿ ಬಂದ್ರು. ನಾನ್ ಕಿರ್ಚ್ಕೋತಾ ಇದೀನಿ, ಪ್ರಿಯಾ ಟೆಲ್ ಯೋರ್ ಮಾಮ್ ಕುಂಟ್ಕೊಂಡ್ ಬರಕ್ ಹೇಳು ಅಂತ ಕನ್ನಡದಲ್ಲಿ. ಅಮ್ಮಗೆ ಅಮ್ಮ ಕುಣ್ಕೊಂಬ ಪಾಪ ಆರ್ಟಿಸ್ಟ್ ಅಲ್ಲ, ಅವ್ರಿಗೆ ಗೊತ್ತಾಗೋದು ಇಲ್ಲ. ಆದ್ರೂ ಹಿಂಗಿಂಗ್ ಬಂದ್ರು. ಅವ್ರು ಆರಾಮಾಗಿ ನಡ್ಕೊಂಡ್ ಬರ್ತಾರೆ. ನೋಡಪ್ಪ ಏನೇನ್ ಮಾಡಿಸ್ತಾರೆ. ಆಕ್ಚುಲಿ ನಿಮ್ಮಮ್ಮ ಓಡ್ಕೊಂಡ್ ಬಂದಿದ್ದಕ್ಕೆ ಸೆಕ್ಯೂರಿಟಿ ಅನ್ನ ತಪ್ಕೊಂಡ್ಬಿಡ್ಬೇಕು. ಥ್ಯಾಂಕ್ ಯು ಅದೇನು ನೋಡಿ, ನೀವು ಅರ್ಜೆಂಟ್ ಮಾಡಿದಕ್ಕೆ ನಮ್ಮಮ್ಮ ಕಾಲು ನೋವಿತ್ತು, ಸರಿ ಹೋಯ್ತು ಅಂತ ಉಲ್ಟಾ ಮಾಡ್ಬಿಡ್ಬೇಕಾಗಿತ್ತು. ಅವ್ನು ಖುಷಿ ಆಗ್ಬಿಟ್ರು. ಅವನು ಪ್ರೇಮ್ ಸಿಕ್ಕಾಪಟ್ಟೆ ತರಲೆ ಮಾಡಿದ್ದೆ ಅಂತ ಪಿಕ್ಚರ್ ಅಲ್ಲಿ ಶೂಟಿಂಗ್ ಟೈಮ್ ಅಲ್ಲಿ. ತರ್ಲೆಗಳಂದ್ರೆ ಒಂದು ಇನ್ಸಿಡೆಂಟ್ ಜ್ಞಾಪಕ ಇರೋದಂದ್ರೆ ಫಸ್ಟ್ ಡೇ ಶೂಟು. ಸೊ ಮಳೆ ಬರ್ತಾ ಇತ್ತು. ನಮ್ಮ ಕೋಆರ್ಡಿನೇಟರ್ದು ಒಂದು ಚಿಕ್ಕದೊಂದು ಮಾರುತಿ 800 ಕಾರ್ ಇತ್ತು. ನಮ್ಗೆ ಅಲ್ಲೆಲ್ಲೂ ನಿಂತ್ಕೊಳ್ಳೋದಕ್ಕೆ ಜಾಗ ಇರಲಿಲ್ಲ. ಸರಿ ನಾವೇನ್ ಮಾಡಿದ್ವಿ, 3 ಕಾರಲ್ಲಿ ಕುತ್ಕೊಳ್ಳೋಣ ಅಂತ. 3 ಕುತ್ಕೊಂಡ್ಬಿಟ್ವಿ. ಫ್ರಂಟ್ ಸೀಟ್ ಚೆನ್ನಾಗಿರ್ಲಿಲ್ಲ, ಬ್ಯಾಕ್ ಸೀಟಲ್ಲಿ 3 ಕುತ್ಕೊಂಡು ಸುಮ್ಮನೆ ಮಾತಾಡ್ತಾ ಇದೀವಿ. ಹೋಗೋಬರೋ ಜನಗಳೆಲ್ಲ ಬರ್ತಾರೆ, ಹಿಂಗ್ ನೋಡ್ತಾರೆ, ಹಿಂಗ್ ನೋಡ್ಕೊಂಡು ಹೋಗ್ತಾ ಇದಾರೆ. ಮಳೆ ಬರ್ತಿತ್ತಲ್ಲ ಅಣ್ಣ, ಚಳಿಗೆ ಫುಲ್ ಫಾಗ್ ಆಗ್ಬಿಟ್ಟಿದೆ ಗ್ಲಾಸ್ ಎಲ್ಲ. ಡ್ಯಾನ್ಸಿಂಗ್ ಕಾರು ಕೇಳಿವೆ ಅವ್ರು ನೋಡೋಣ, ನಾವ್ ಇದ್ ಮಾಡಿದ್ವಿ. ಸುಮ್ನೆ ಬಂದೆಲ್ಲ ಕ್ಯೂರಿಯಾಸಿಟಿ ನೋಡ್ಕೊಂಡು ಸುಮ್ನೆ ಶೇಕ್ ಮಾಡೋಣ ಕಾರ್ ಶೇಕ್ ಮಾಡಿದ್ವಿ. ಇನ್ನೊಂದ್ ಜನ ಬರೋಕ್ ಶುರು ಮಾಡಿದ್ವಿ. ಅಂದ್ರೆ ಜನರ ಥಾಟ್ ಯಾವ ತರ ಇರುತ್ತೆ. ಒಂದು 3 ಜನ ಫ್ರೆಂಡ್ಗಳು ಒಂದು ಕಾರಲ್ಲಿ ಕುತ್ಕೊಂಡ್ರು ಅಂದ್ರೆ ಜನಕ್ಕೆ ಬೇರೆ ಇನ್ನೇನು ಯೋಚನೆ ಬರಲ್ಲ. 3 ಜನ ಕುತ್ಕೊಂಡಿದ್ದಾರೆ, ಕಾರ್ ಶೇಕ್ ಆಗ್ತಾ ಇದೆ, ಸಮಥಿಂಗ್ ಅದನ್ನ ನೋಡ್ಕೊಂಡು ಅವೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಜನ ಯಾವ ತರ ಅವ್ರು ನೋಡು, ಅವ್ರ ಜ್ಞಾಪಕ ಎಲ್ಲ ಬಂದ್ಬಿಡ್ತು. ಇಲ್ಲ ಆಕ್ಚುಲಿ ನನಗೆ ನೆನಪಿದೆ ಸರ್, ನಿಮ್ದೊಂದು ಕ್ವಾಲಿಸ್ ಇತ್ತು ಗೊತ್ತಾ? ಸೀಟ್ನೆಲ್ಲ ತೆಗ್ಸ್ಬಿಟ್ಟು ಬೆಡ್ ತರ ಮಾಡ್ತಿದ್ರಿ. ಸೀರಿಯಸ್ಲಿ ಮಗ ಅವ್ರ ಹತ್ರ ಇತ್ತು ಸರ್. ಏನ್ ಸರ್ ಇದು? ನಿಜ ಹೇಳಿ ಸರ್. ನಿಜ ಅದು.
ಬೆಡ್ ಅಂದ್ರೆ ಒಂಥರ ಸೋಫಾ ಮಾಡಿದ್ವಿ ಅಷ್ಟೇ, ಸೋಫಾ ತರ ಬೆಡ್. ಅಲ್ಲ ಹೇಳಿರ್ಲಿಲ್ವಾ ನೀವು? ಹೇಳಿರ್ಲಿಲ್ವಾ? ಇಲ್ಲ, ಗೊತ್ತಿಲ್ಲ ಅವ್ರಿಗೆ ಅದು. ಸಾರಿ ಮಗ, ಬರ್ಕೊಡಿ. ಈ ತರ ಎಲ್ಲ ಹೇಳ್ಬಿಟ್ರೆ ಸೃಜನ್ ಅವ್ರಿಗೆ ಅದೊಂದು ಎಪಿಸೋಡ್ ಮಾಡ್ಬಿಡ್ತಾರೆ. ಬರ್ಬಿಡ್ರಪ್ಪ, ಯಾರು ನೆನ್ಪಿಟ್ಕೊಬಿಡಿ, ಇದು ಬರ್ಬಿಡಿ. ಅಪ್ಪ ನಾವು ಮರ್ತರು ಊಟಲ್ಲಿ ರಿಪೀಟ್ ನೋಡ್ಬೋದು. So, ಅವತ್ತಿಂದ ಹರಿಪ್ರಿಯಾಗೆ ಶೇಕ್ಸ್ಪಿಯರ್ ಅಂತ ಏನೋ ಶೇಕ್ ಮಾಡ್ತಾ ಇದ್ದಾವೆ. ವಾಟ್ ಇಸ್ ದಿಸ್? ಓ, ಅದಕ್ಕೆ ಅವ್ರಿಗೆ ಶೇಕ್ಸ್ಪಿಯರ್ ಕರೀತಾ ಇದ್ದ. ಅದು ಕರೆಕ್ಟ್ ಆಗಿ ಕಾರಲ್ಲಿ ಹಿಂಗೆ ಪ್ಲೀಸ್ ಸರ್, ಅರ್ಥ ಆಗ್ತಿಲ್ವಾ ಸರ್ ನಾನು ಮಾತಾಡೋದು? ಕ್ಲೀನ್ ಆಗಿ ಕೇಳಿಸ್ತಾ ಇದೆ. ಚಾನ್ಸ್ ತಗೋತಾ ಇದ್ದ ಅಂತ ಅಲ್ಲ, ಹತ್ರ ಬರ್ಬೇಕಲ್ಲ. ಅಲ್ಲ, ಅಲ್ಲೇ ಕೂತ್ಕೊಂಬಿಡಿ ಹರಿಪ್ರಿಯ ಅವ್ರ ಪಕ್ಕ. ಬೇಡ ಪರವಾಗಿಲ್ಲ, ನಿಮ್ ಹೊಟ್ಟೆ ಉರಿತಾ ಇದೆಯಾ? ಸಾಕು ನನಗೆ, ಅದಷ್ಟು ಸಾಕು ನನಗೆ. ನೀನ್ ಮಾತಾಡಪ್ಪ. ಆಮೇಲೆ ಕಾರ ಹೊರಗಡೆ ಕುತ್ಕೊಂಡಾಗ ಆ ಸೀಟ್ ಮೇಲೆ ಏನೋ ಆ ಮಾಡ್ತಿತ್ತು. ಸೀಟ್ ಮೇಲೆ ಮುಂದೆ ಹಿಂಗ್ ಪರಿಚಿದಂಗೆ, ಉಗ್ರಲ್ಲಿ ಮೇಲ್ ಪರಿಚಿದಂಗೆ ಏನೇನೋ ಮಾರ್ಗಳಿದೆ. ಹೋಗ್ಬಿಟ್ಟಿದ್ ಗಾಡಿ ಒಳಗಡೆ ಎಲ್ಲ. ಮೋಸ್ಟ್ಲಿ ಅವ್ರಿಗೆ ನೀವು 3 ಜನ ಕೂತಿರೋದಕ್ಕೆ ಡೌಟ್ ಬಂದಿರೋದಲ್ಲ, ಆ ಕಾರ್ ನೋಡಿ ಡೌಟ್ ಬಂದಿರೋದು. ಆ ಕಾರ್ ತುಂಬಾ ರಿಜಿಸ್ಟರ್ ಆಗಿದೆ. ಹೌದು, ಅದು problem ಆಗಿರೋದು. ಮಾರ್ಕ್ಸ್ ಗಳಲ್ಲ ಇದೆ ಅಂದ್ರೆ ಮಿಸ್ಟರ್ ಲೋಕೇಶ್ ಯಾರೋ ಹಿಂದೆ ಹೋಗಿರ್ಬೇಕು ಅಲ್ಲಿಗೆ. ಹೌದು ಸರ್, ನಂಬರ್ ಹೇಳಿ ಆ ಕಾರ್ದು. ಓಕೆ, ಇವಾಗ ನಮ್ಮ ಪ್ರೇಮು ಮತ್ತೆ ಪ್ರಜ್ಜು ಈಗ ಒಂದು ಡೆಮೋ ತೋರಿಸ್ತಾರೆ. ಪಾರ್ಟಿ ಮೀಟ್ ಮಾಡಕ್ ಮುಂಚೆ, ಪಾರ್ಟಿ ಆದ್ಮೇಲೆ ಹೆಂಗಿರ್ತೀವಿ ಅಂತ. ಬಾರ ಪ್ರೇಮ್, ರೆಡಿ? ಬೈ ಆಕ್ಷನ್. ಅಲ್ಲ, ಅವರೇ ಡೈರೆಕ್ಟ್ ಆಕ್ಷನ್. ಏಯ್ ಪ್ರೇಮಿ, ಹಾಯ್. ಹಾಯ್ ಪ್ರಜು, ಹೌ ಯು ಪ್ರಜು? ಇವಾಗ ಬಂದ್ಯಾ? ಮೈ ಡಾರ್ಲಿಂಗ್, ಯಸ್ ಹೌ ಯು? ಮನೇಲಿ ಹೆಂಗಿದಾರೆ? ಎಲ್ಲ ಆರಾಮ. ಅಪ್ಪ ಅಮ್ಮ ನಿಮ್ ಮನೇಲಿ ಚೆನ್ನಾಗಿದ್ದಾರೆ. ಚೋಟು ಹೆಂಗಿದಾನೆ? ರಾಗಿಣಿ ಹೆಂಗಿದಾರೆ? ಎಲ್ಲ ಚೆನ್ನಾಗಿದ್ದಾರೆ. ಓಕೆ, ಮತ್ತೆ ಸಮಾಚಾರ? ಅಕ್ಕ ಎಲ್ಲ ಹೆಂಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ. ಬಾ, ಕೂತ್ಕೊಳ್ಳಿ. ಬಾ ಮತ್ತೆ ಏನ್ ತಗೋತಿಯಾ? ಎನಿಥಿಂಗ್. Okay. ನಂಗೆ ಸ್ವಲ್ಪ ಬಿಸಿನೀರ್ ಫಸ್ಟ್. ಓಕೆ, ಥ್ಯಾಂಕ್ ಯು. ನಿಮಗೆ ಸರ್ ಹೇಳೋದಕ್ಕಾಗಲ್ಲ. ಓಕೆ ಓಕೆ, ಈಗ ನೆಕ್ಸ್ಟ್ ಓಕೆ, ಒಳ್ಳೇದಾಗಿ ಪಾರ್ಟಿ ಆದ್ಮೇಲೆ ಈಗ ನೆಕ್ಸ್ಟ್ ಕಟ್ ಮಾಡು. ಶಿರಾ ಮಗ, ಲವ್ ಯು ಪ್ರೇಮಿ. ನೀನ್ ನಮ್ಮ ಅಣ್ಣ ಪ್ರೇಮಿ. ಇಂಥ ತಮ್ಮ ಸಿಕ್ಕಿದ್ರೆ ಎಷ್ಟೋ ಜನ ಪುಣ್ಯ ಮಗ. ಇನ್ನೊಂದು 100 ಸಿನಿಮಾ ಹಿಂಗೆ ಮಾಡೋಣ ಜೊತೆಗೆ, ಆಯ್ತಾ? ಎಲ್ಲ success ಆಗ್ಬೇಕು. 100 ಅಲ್ಲ, 101ನೇ ಸಿನಿಮಾನು ನಾನು ಜೊತೆಗೆ ಮಾಡೋಣ. ಜನಕ್ಕೆ ಬೋರ್ ಆಗಿ ಹೂ ಅಂತ ಉದುರಿಸ್ರಿ. 102ನೇ ಸಿನಿಮಾನು ನಾನೇ ಮನೆಗೆ ಹೋಗೋಣ, ಟೈಮ್ ಆಯ್ತು. ಯಾವ ಮನೆಗೆ ಇಷ್ಟೊತ್ತಿಗೆಲ್ಲ ಮನೇಲಿ ಬಯಲ ಇಷ್ಟೊತ್ತಿಗೆ ಹೋದ್ರೆ ಇನ್ನ 1:30. ಇನ್ನೊಂದ್ ಸ್ವಲ್ಪ ಬಿಸಿನೀರ್ ತಗೊಂಬರ. ಅರೇ ಅರೇ ಅಲ್ಲ ಅರೇ ಅರೇ ಬೇರೆ ಯಾರ ಪ್ರೇಮಿ? ಆ ಪ್ರಿಯಾ ಎಲ್ಲರೂ ಬೇರೆ ಯಾರ ಆ ಗುರು ಶೇಕ್ಸ್ಪಿಯರ್ ಗುರು. ಹಾಯ್ ಶೇಕ್ಸ್ಪಿಯರ್. ಆ ಗೋವಲ್ಲಿ ಸೆಂಟ್ರೋ ಕಾರು ಪರ್ಚಿರೋದು. ಸೆಂಟ್ರೋ ಕಾರು ಪರ್ಚಿರೋದು. ಅಲೋ ಅಮ್ಮ ಅಮ್ಮ. ಪರವಾಗಿಲ್ಲ, ಕುಡ್ದಿದ್ರು ನೆನಪಿದೆ ಎಲ್ಲ. ಎಲ್ಲರೂ ಹೇಳ್ತಾರೆ ಮಾತ್ ಕಮ್ಮಿ ಆಡ್ಬೇಕು, ಕೆಲಸ ಜಾಸ್ತಿ ಮಾಡ್ಬೇಕು ಅಂತ. ಇವಾಗ ನಮ್ ಕೆಲಸ ಮಾತಾಡೋದು, ಸೊ ನಾವು ಮಾತಾಡ್ತಾನೆ ಇರ್ಬೇಕು. ಹರಿ ಸರ್ ಮಾತ್ ಕಮ್ಮಿ, ಕೆಲಸ ಜಾಸ್ತಿ. ಒಂದು ಒಳ್ಳೆ ಹಾಡನ್ನ ಕಂಪೋಸ್ ಮಾಡಿದೀರಾ, ಅದನ್ನ ದಯವಿಟ್ಟು ನಮಗೋಸ್ಕರ ಇಲ್ಲ ಹಾಡಿದ್ರೆ ನಮ್ಮ ಜೀವನ ಪಾವನವಾಗೋಗುತ್ತೆ. ಪ್ಲೀಸ್ ಬನ್ನಿ. ಕಮಲಾರಿ ಸರ್. ಓಕೆ, ಮ್ಯೂಸಿಕ್. Yeah.
ನಿಮಿಷ ಅಲ್ಲೇ ಇರು. ನೀವು ಬನ್ನಿ ಇಲ್ಲಿ, ನೀವು ಬನ್ನಿ, ಸೂಪರ್ ಸ್ಟಾರ್ ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ, ಬನ್ನಿ ಬೇಗ. ಹಾ ಅಪ್ಪ ಸ್ಟೆಪ್ ಸರ್, ಅದು ಹೇಳಿ ಸರ್, ಎತ್ತಿ 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 ಹೇಳಿ ಸರ್. ಅಂಗಡಿ ಮಾಡಿ ಮಾಡಿ ಮಾಡಿ. ಅಂಗಡಿ ಮೋಹನ್, ಹರಿಪ್ರಿಯ ಅವ್ರು ನೋಡಿ ಎಷ್ಟ್ ನೀಟಾಗಿ ಮಾಡ್ತಾರೆ ನೋಡಿ, ಹಂಗೆ ಮಾಡಿ. ಸರ್ ಹರಿಪ್ರಿಯ ಅಂಗಡಿ ಎತ್ತಾಳ್ಸ ಇಲ್ಲಿ ಸ್ಟೆಪ್ ನೀಟಾಗಿ ಮಾಡ್ರಿ. ಅಂಡ್ ಕಾಲು ಹಿಂಗಿತ್ತು, ಹಿಂಗಂತೆ. ಹಂಗೆ ಬರ್ರಿ ಇಲ್ಲಿ, ಬರ್ರಿ ಇಲ್ಲಿ ಸ್ಟೆಪ್ ಮಾಡ್ರಿ. ಮೋಹನ್ ಅಂಗಡಿ ಎತ್ತು ಮಣ್ಣೆತ್ತಲ್ಲ. ಮಾಡಿ ಹರಿಪ್ರಿಯ ಜೊತೆ ಕೊಡಮ್ಮ, ಕ್ಯೂ ಕೊಡಮ್ಮ. ಒಂದ್ ನಿಮಿಷ ಸ್ಟೆಪ್ ಮಾಡು ಅಂದ್ರೆ ಹರಿಪ್ರಿಯನ್ ನೋಡ್ತಾರೆ. ನಾನು ಯಾವಾಗ ಹರಿಪ್ರಿಯನ್ ಎತ್ಲಿ ಅಂತ ಇವರು ಎತ್ತೆ. ಹಲೋ ಅಲ್ಲಲ್ಲ, ಅವ್ರು ನಿತ್ತೊಂದಿಲ್ಲ, ನಾನು ಸ್ಟೆಪ್ ಮಾಡಿ ಏನಿದೆ. ಫಸ್ಟ್ 1 2 ರೆಡಿ ರಮ. ಎಲ್ಲ ಓಕೆ. ಈ ಬಾಯಿ ಮಾಡ್ತಾರಲ್ಲ ತುಂಬಾ ಪಾಪ. ಒಂದು ಚಂದದ ಹುಡುಗಿ ಪಕ್ಕದಲ್ಲಿ ನಿಂತಿರ್ಬೇಕಾದ್ರೆ ಒಂಚೂರು ಅಟ್ಲೀಸ್ಟ್ ಒಂದ್ ಇದ್ ಮಾಡ. ಕಾಲ್ಗೆಲ್ಲ ಹಾಚಕೊಂಡ್ ಕಳ್ಳ ಕಳ್ಳ ಮಗ ಬಂದಿಲ್ಲ ಅಂದ್ಬಿಟ್ಟು, ಮಗ ಬಂದಿಲ್ವಲ್ಲ ಅದಕ್ಕೆ. ಅವರು ನನಗ್ ಸಿಕ್ಕಿದ್ರೆ ಇದು ಹೆಂಗೆ ಪಿಕ್ಚರೈಸ್ ಮಾಡಿದ್ರು ಸರ್. ಈ ಸಾಂಗ್ ಇಟ್ಕೊಂಡು ಅಮ್ಮ ಅಯ್ಯೋ ಯಜಮಾನ್ರ ಯಜಮಾನ್ರ ಅನಾಹುತ ಅನಾಹುತ ಆಗೋಯ್ತು. ನಮಸ್ಕಾರ ರೇ ಭಟ್ರೆ, ನಮಸ್ಕಾರ. ಅನಾಹುತ ಆಗೋದಕ್ ಮುಂಚೆ ಬರ್ಬೇಕು. ನಿಮ್ಮನ್ನ ನೋಡಿದ್ರೆ ಎಲ್ಲ ಅನಾಹುತ ಆದ್ಮೇಲೆ ಬಂದಂಗಿದ್ದೀರಾ. ನಾನು ಹಾಗೆ ಎಣಿಸಿದ್ದೆ, ಆದ್ರೆ ಎಂತ ಮಾಡುದು, ಬರುವಷ್ಟರಲ್ಲಿ ಕಾಲ ಮಿಂಚಿ ಹೋಯ್ತು ಮಾರ್ರೆ. ಕಾಲ ಮಿಂಚಕ್ಕೂ ಮುಂಚೆ ಏನಾಗಿತ್ತು ಅನ್ನೋದನ್ನಾದ್ರೂ ಹೇಳ್ರಿ. 7 ಗಂಟೆಗೆ ಅಲಾರ್ಮ್ ಇಟ್ಟಿದ್ದೆ, 6 ಗಂಟೆಗೆ ಎದ್ದೆ ಮಾರ್ರೆ. ಒಂದ್ ನಿಮಿಷ 7 ಗಂಟೆಗೆ ಅಲಾರಾಮ್ ಇಟ್ಬಿಟ್ಟು 6 ಗಂಟೆಗೆ ನೀವ್ ಯಾಕೆದ್ರಿ? ಸೌಂಡ್ ಮಾಡ್ತಲ್ಲ ಯಜಮಾನ್ರೆ. ರೇ ಯಾವ್ದೋ ಚೈನಾ ಸೆಟ್ ಇಟ್ಕೊಂಡಿರ್ಬೇಕು ಅಲ್ರಿ. ಅಲ್ಲ 1 ಅವರ್ ಮುಂಚೆ ಯಾವ್ದಾದ್ರು ಅಲಾರಾಮ್ ಮಾಡ್ಕೊಳ್ತೇನ್ರಿ. 7 ಗಂಟೆಗೆ ಇಟ್ರೆ 7 ಗಂಟೆಗೆ ಹೊಡಕ್ ಹೋಗ್ಬೇಕು. ಸೌಂಡ್ ಮಾಡಿದ ಅಲಾರ್ಮ್ ಅಲ್ಲ ಮಾರ್ರೆ, ಮತ್ತೆ ನನ್ನ ಹೊಟ್ಟೆ ಗುಡ್ಡು 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 ಒಂದೇ ಸಮ ಬುಲೆಟ್ ಗಾಡಿ ಹಾಗೆ ಸೌಂಡ್ ಮಾಡ್ತು. ಅದು ನುಗ್ಗೆಕಾಯಿ ಹುಳಿ ತಿಂದು ಮಲಗಿದ್ನಲ್ಲ, ಆದ್ರೆ ಎಫೆಕ್ಟ್. ನುಗ್ಗೆಕಾಯಿ ತಿಂದ್ರೆ ಹೊಟ್ಟೆ ಗುಡುಗುಡು ಅನ್ನಲ್ರಿ. ಅದ್ರ ಒಟ್ಟಿಗೆ ರುಚಿಗೆ ತಕ್ಕಷ್ಟು ಅವರೆಕಾಳು ಹಾಕಿದ್ನಲ್ಲ. ನುಗ್ಗೆಕಾಯಿ ಜೊತೆ ಅವರೆಕಾಯಿ ಹಾಕಿರೋದಕ್ಕೆ ಹೊಟ್ಟೆ ಗುಡುಗುಡು ಅಂತ. ಒಬ್ಬೊಬ್ಬ ಯಾಕೆ ಸುತ್ತಿ ಬಳಸಿ ಮಾತಾಡ್ತಾರೆ. ನೇರವಾಗಿ ಮ್ಯಾಟ್ರಿಕ್ ಬನ್ರಿ ನೀವು. ನನಗೂ ನೇರವಾಗಿ ಮಾತಾಡುವ ಆಸೆ, ಎಂತ ಮಾಡುದು ಮಾರ್ರೆ. ಆದ್ರೆ ಮಂಗಳೂರಿಂದ ಬೆಂಗಳೂರಿಗೆ ಬರ್ಲಿಕ್ಕೆ ರೋಡ್ ಎಂತ ಶೇಟ್ ಉಂಟಾ? ಶಿರಾಡಿ ಘಾಟ್ ಎಲ್ಲ ದಾಟುವಷ್ಟರಲ್ಲಿ ತಲೆ ಸುತ್ತಿ 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 3 ಲೋಕ ನೋಡಿ ಬಂದಾಗ ಆಯ್ತು ಮಾರ್ರೆ. ಈಗ ಇದ್ಯಾಕಿದು ನಿಮ್ ಮುಖ ಅರ್ಧ ಅಮಾವಾಸ್ಯೆ ಅರ್ಧ ಹುಣ್ಣಿಮೆ ಆಗೋಗಿದೆ. ಯಜಮಾನ್ರೆ, ಅಕ್ಕಿ ತೊಳೆದು ಕುಕ್ಕರಲ್ಲಿ ಹಾಕಿಟ್ಟಿದ್ದೆ. ವಿಶಿಲ್ ಹೊಡೆಯೋ ಟೈಮಿಗೆ ಸರಿಯಾಗಿ ಆ ಹಬೆಯ ಒಟ್ಟಿಗೆ ಒಂದು ಸೆಲ್ಫಿ ತೆಗೆದು ಅದನ್ನು ಫೇಸ್ಬುಕ್ ಅಲ್ಲಿ ಹಾಕುವ ಅಂತ ಪ್ಲಾನ್ ಮಾಡಿ ಕುಕ್ಕರ್ ಟುಸ್ ಅಂತ ಕೂಗೋ ಟೈಮಿಗೆ ಹತ್ರ ಹೋಗಿ ಕ್ಯಾಮರಾ ಓಪನ್ ಮಾಡಿದೆ. ಇನ್ನೇನು ಕ್ಲಿಕ್ ಆಗಬೇಕು, ಅಷ್ಟರಲ್ಲಿ ಕುಕ್ಕರ್ ಬ್ಲಾಸ್ಟು. ನಾನು ಈ ಅಪ್ಪ ಅಲ್ಲ, ಅಕ್ಕಿಲ್ ಬಿದ್ದಿರೋ ಕಲ್ ತೆಗಿರಿ ಅಂದ್ರೆ ನಕರ ಮಾಡ್ತಾರೆ ಇವರು. ಅಡುಗೆ ರೂಮ್ ಅಲ್ಲಿ ಸೆಲ್ಫಿ ತಗೊಳಕ್ ಮಾತ್ರ ಎಲ್ಲ ಪುರ್ಸೊತ್ತಿರುತ್ತಲ್ಲ ನಿಮ್ಗೆ. ಎಂತ ಮಾಡ್ಲಿ, ಸೆಲ್ಫಿ ಕ್ರೇಜ್ ಆಗಿದೆ ಮಾರ್ರೆ. ಕ್ರೇಜ್. ರೇ ಮಾತ್ರೆಗಳಿಗೆ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ನಿಮ್ಗೆ ಆ ಡೇಟು 3 ಸಲ ಮುಗ್ದೋಗಿದೆ. ಈ ವಯಸ್ಸಲ್ಲಿ ನಿಮ್ಗೆ ಈ ಸೆಲ್ಫಿ ಎಲ್ಲ ಬೇಕೇನ್ರಿ ಸೋಕಿ?
ಯಜಮಾನ್ರೆ ಸೆಲ್ಫಿಗೆ ವಯಸ್ಸು ಬೇಡ, ಒಳ್ಳೆ ಕ್ಯಾಮರಾ ಇರುವ ಮೊಬೈಲ್ ಇದ್ರೆ ಸಾಕು. ಕೌಂಟರ್ ಡೈಲಾಗ್ ಎಲ್ಲ ಕೊಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದೀರಾ. ನಾನು ಕಾಲು ಎಳೆಯೋದಕ್ಕೆ ಶುರು ಮಾಡಿದರೆ ನಿಮಗೆ ಚಂದ ಮಾಡಿ ಕಾಲು ಎಳಿಲಿಕ್ಕೆ ಬರ್ತದೆ, ಆದ್ರೆ ನನಗೆ ಅಡಿಗೆಯಲ್ಲಿ ವಿಷ ಹಾಕ್ಲಿಕ್ಕೆ ಬರ್ತದೆ. ಆದ್ರೆ ಎಂತ ಮಾಡುದು, ಈ ಸೆಲ್ಫಿ ಗುಂಗಲ್ಲಿ ನನ್ನ ಫೇಸ್ ಶೇಪೇ ಔಟ್ ಆಯ್ತು. ಅದಕ್ಕೆ ಹೇಳೋದು ಇದನ್ನೆಲ್ಲ ಬಿಟ್ಟು ಮಾಡೋ ಕೆಲ್ಸನ ಅಚ್ಚುಕಟ್ಟಾಗಿ ಮಾಡಿ ಸಾಕು ಅಂತ. ಬೇಕಾದ್ರೆ ಕೆಲ್ಸ ಬಿಟ್ಬಿಡ್ತಾನೆ, ಆದ್ರೆ ಸೆಲ್ಫಿ ತೆಗೆದು ಬಿಡುದಿಲ್ಲ. ಅನುಭವಿಸ್ಕೊಳ್ಳಿ, ನಾವೇನ್ ಮಾಡ್ಬೇಕು? ಇನ್ನೊಂದು ಎಡ್ವರ್ಟ್ ಮಾಡ್ಕೊಳ್ಳಿ, ಯಾವಾಗ ಬಂದ್ಬಿಟ್ಟು ಯಜಮಾನ್ರೆ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಅಯ್ಯೋ ದೇವ್ರೆ, ಈ ಸೆಲ್ಫಿ ಹುಚ್ಚಿರೋರಿಗೆ ಸಹಾಯ ಮಾಡೋದಕ್ಕೆ ಯಾರೂ ಇಲ್ವಾ? ಅಯ್ಯೋ. ಸೆಲ್ಫಿ ಸ್ಕೂಲ್ ಆಫ್ ಆರ್ಟ್ಸ್ ಅಂಡ್ ಕಾಮರ್ಸ್. ಸೆಲ್ಫಿ ಹುಚ್ಚಿರೋರ್ಗೆ ಸಹಾಯ ಮಾಡ್ಬೇಕು ಅಂತಾನೆ ನಾವು ಬಂದಿದೀವಿ. ಸೆಲ್ಫಿ ತೆಗೆಯಬೇಕೆ? ಏನಾದ್ರೂ ಹೆಚ್ಚು ಕಮ್ಮಿ ಆಗುವುದೆಂಬ ಭಯವಿದೆಯೇ? ಚಿಂತೆ ಬೇಡ, ನಿಮಗಾಗಿ ನಾವು ತಂದಿದ್ದೇವೆ. ಈಗಲೇ ಸೇರಿಕೊಳ್ಳಿ. ಸೆಲ್ಫಿ ಸ್ಕೂಲ್ ಆಫ್ ಹಾಟ್ಸ ಅಂಡ್ ಕಾಮರಸ. ಕಾಮರಸ ಅಲ್ಲ, ಕಾಮರ್ಸ್. ಏನು ಇರುಕೋಬ್ರ ಸರ್, ಹೆಂಗಿದ್ರ ಸರ್? ತುಂಬಾ ಚೆನ್ನಾಗಿದೆ ಸಾರ್, ಒಳಿತಾ ಇದೆ ಸರ್. ಸರ್ ಡೆಲಿವರಿ ಎಲ್ಲ ಆಯ್ತಾ ಸರ್? ಮೊನ್ನೆ ನಾನು ಕೆಮ್ಮು ಅಂತ ಆಸ್ಪತ್ರೆಗೆ ಹೋಗಿದ್ದೆ. ಅದೇನೋ ಯಾರನ್ನೋ ಡೆಲಿವರಿ ಮಾಡ್ಸಕ್ ಯಾರನ್ನೋ ಕರ್ಕೊಂಡ್ ಬಂದಿದ್ರು. ಏನ್ ಸರ್, ಹೆಣ್ಣು ಮಗುನ ಇನ್ನು ಡೆಲಿವರಿ ಆಗಿಲ್ಲ, ಗುಡ್ ನ್ಯೂಸ್ ಅಷ್ಟೇ. ಗುಡ್ ನ್ಯೂಸ್. ಅದನ್ನೇ ಹೇಳಿದ್ರು. ಅಯ್ಯೋ ಸಾರಿ ಸರ್, ಇಲ್ಲಿ ಮಜಾಟಾಕಿ ಸರ್ ಹೇಳ್ಬಿಟ್ಟೆ. ನಿಮ್ ಮಿಸ್ಸಸ್ ಗೊತ್ತೋ ಗೊತ್ತಿಲ್ವೋ ಕರ್ಕೊಂಡ್ ಬಂದಿದ್ರು ಏನೋ. ಸಾರಿ ಸರ್, ಸಾರಿ. ಕಂಟಿನ್ಯೂ ಮಾಡೋಣಪ್ಪ. ಪಾಪ ಇದಕ್ಕೆ ನೀವು ತೀರ್ಥಹಳ್ಳಿಗೆ ಹೋಗಿದ್ರೆ ಸುಳ್ಳು ಹೇಳಿದ್ದ? ಅಲ್ಲೇ ತೀರ್ಥಹಳ್ಳಿಲಿ ಅವ್ರು ಸಿಕ್ಬಿಟ್ಟಿದ್ರು. ಆಸ್ಪತ್ರೆಗೆ ಬಂದಿದ್ದೆ, ಅದನ್ನ ಹೇಳಿ. ತೀರ್ಥಹಳ್ಳಿ ಆಸ್ಪತ್ರೆಯಲ್ಲಿ ತಮ್ದೇನ್ ಕೆಲ್ಸ? ನಿನ್ಗೂ ಡೆಲಿವರಿ ಕೇಸ್ ಏನೋ? ನಾನು ಇದು ಕೆಮ್ಮು ಅಂತ ಹೋಗಿದ್ದೆ. ಎಲ್ಲಿ ಎಲ್ಲಿ ಕೆಮ್ಮು ಎಲ್ಲಿ ಬರ್ತದೆ? ನಿನ್ಗೆ ಎಲ್ ಬೇಕಂದ್ರೂ ಬರ್ಬೋದಲ್ಲ. ಕೆಮ್ಮು ಬಂದಿದ್ರೆ ಇಲ್ಲೇ ಪಕ್ಕದಲ್ಲಿ ಸರ್ಕಾರಿ ಆಸ್ಪತ್ರೆ ಇತ್ತು, ಅಲ್ಲಿಗೆ ಹೋಗೋದಾಗಿತ್ತು. ತೀರ್ಥಹಳ್ಳಿಗೆ ಏನಕ್ಕೆ ಹೋಗಿದ್ದೆ ಇವಾಗ ಮ್ಯಾಟ್ರ್ ಬೇಕು. ಅಬ್ಬಾ, ನಾನು ಮೈಸೂರ್ಗೆ ಹೋಗ್ತಾ ಇದ್ನಲ್ಲ, ರೋಡ್ ನೀರ್ ಬಂದ್ಬಿಟ್ಟಿತ್ತು, ತೀರ್ಥಹಳ್ಳಿ ಕಡೆಯಿಂದ ಮೈಸೂರ್ಗೆ ಹೋದೆ. ಆ ರೂಟಲ್ಲಿ ತೀರ್ಥಹಳ್ಳಿ ಸಿಗಲ್ಲ. ಹೌದು, ತೀರ್ಥಹಳ್ಳಿ ಇರೋದು ಬೇರೆ ಕಡೆ, ಮೈಸೂರು ಇರೋದು ಬೇರೆ ಕಡೆ. ನೀನ್ ಮಳವಳ್ಳಿ ಕಡೆಯಿಂದ ಮೈಸೂರ್ಗೆ ಹೋಗೋದಾಗಿತ್ತು, ತೀರ್ಥಹಳ್ಳಿಗೆ ಏನಕ್ಕೆ ಹೋಗಿದೆ? ನನ್ ಕಾರು ನನ್ನ ಇಷ್ಟ, ನಾನು ಎಲ್ಲಿಂದ ಹೋಯ್ತೀನಿ ನಿನ್ಗೆ ಯಾಕೆ? ನೀನ್ ಎಲ್ಲಿಗಾದ್ರೂ ಹೋಗು, ನೀನ್ ಎಲ್ಲಿಗಾದ್ರೂ ಹೋಗು. ಕೆಮ್ಮು ಎಲ್ಲಿ ಬಂದಿತ್ತು ಹೇಳು. ನಾನ್ ಸಿಗಾಕ್ಸಕ್ ಬಂದಿದ್ದ ಅವ್ರನ್ನ. ಸಿಗಾಕೊಂಡಿದ್ ನೀನು. ನೀವು ಮಕ್ಕಳ ಜೊತೆ ಸಂತೋಷವಾಗಿದ್ರೆ ಅದೇ ಸಂತೋಷ ನನಗೆ. ಯಾವ ಮಕ್ಕಳ ಜೊತೆ? ಅವ್ರು ಡೆಲಿವರಿ ಕರ್ಕೊಂಬ ಏನ್ ಹೆಸರಿಡ ನಾನು ಕೊಂಡಿದ್ದೀರಾ? ಕುರಿಯವ್ರ ಮಕ್ಕಳ ಜೊತೆ ತೀರ್ಥಹಳ್ಳಿ ಅಂತ ಇಟ್ಬಿಡಿ. ಮೋಸ್ಟ್ಲಿ ಮಗುಗೆ ಪ್ರೊಡಕ್ಷನ್ ನಂಬರ್ 1560 ಅಂತ ಇಡ್ಬೋದು ಅಲ್ವಾ? ಏನ್ರ ಇದಲ್ಲ ಬೋಲ್ಡು ಎಲ್ಲ ಓಕೆ. ನಿಮ್ ಸ್ಕೂಲ್ಗೆ ಹಸು ಫೋಟೋ ಯಾಕೆ ಹಾಕಿಟ್ಟಿದ್ದೀರಾ? ಬರೀ ಹಸು ಫೋಟೋ ಅಲ್ಲಮ್ಮ, ಈ ಹಸುಗೆ ಸೆಲ್ಫಿ ತಗೊಳ್ಳೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದು ನಮ್ ಸ್ಕೂಲಲ್ಲೇ. ಅಬ್ಬ, ಇನ್ನು ನಿಶ್ಚಿಂತೆಯಿಂದ ನಾನು ಸೆಲ್ಫಿ ತೆಗಿಬಹುದು. ಸೆಲ್ಫಿ ಇಂಟ್ರೊಡಕ್ಷನ್. ಕಂಗ್ರಾಚುಲೇಷನ್ ಮಿಸ್ಟರ್ ಭಟ್ಟ. ಸೆಲ್ಫಿ ಗುಡ್. ಅರ್ಧ ಸೀದೋಗಿರೋ ಬಟ್ಟ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಪಬ್ಲಿಸಿಟಿ ಸರ್. ಈಗ ನಮ್ಮ ಈ ಹಾಡನ್ನ ಮಜಾಟಾಕಿ ನೋಡ್ತಿರೋಂತ ಕೋಟ್ಯಾಂತರ ಜನಗಳು, ಕರ್ನಾಟಕ ಜನತೆ ನೋಡಿರ್ತಾರೆ. ಹೌದು. ಇನ್ನು ಮುಂದೆ ನಮ್ಮ ಸ್ಟೂಡೆಂಟ್ ಗಳಿಗೆ ಬರನೇ ಇಲ್ಲ, ಹಂಗೆ ಬಂದು 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 ಜಾಯಿನ್ ಆಗ್ತಾ ಇರ್ತಾರೆ. ಓ, ನಿಮ್ಮ ಹೊಸ ನಿಮ್ಮ ಸ್ಕೂಲ್ಗೆ ನಮ್ಮ ಭಟ್ರು ಬ್ರ್ಯಾಂಡ್ ಅಂಬಾಸಿಡರ್ ಹಂಗಾದ್ರೆ. ಓಹೋ, ಅದೇನೇ ಇರ್ಲಿ, ನಮ್ಮ ಭಟ್ರು ಯಾವ ಆಂಗಲ್ ಇಂದ ನಿಮ್ಗೆ ಅಂಬಾಸಿಡರ್ ಆಗೋ ತರ ಸೂಪರ್ ಮಾಡೆಲ್ ತರ ಕಾಣಿಸಿದ್ರು? ಎಂತ ನನ್ನನ್ನು ಕಿಂಡಲ್ ಮಾಡ್ತಾ ಇದ್ದಾರಾ? ಇವರ ಸ್ಕೂಲ್ಗೆ ನಾನೇ ಬೆಸ್ಟ್ ಅಂಬಾಸಿಡರ್. ನನ್ನ ಹತ್ರ ವೆರೈಟಿ ವೆರೈಟಿ ಸೆಲ್ಫಿ ಐಡಿಯಾ ಉಂಟು, ಗೊತ್ತುಂಟಾ? ಸೆಲ್ಫಿ ಐಡಿಯಾ? ಬರೋ ಸೈಡ್ಗೆ ಬರ್ರಿ ಇಲ್ಲಿ.
ಬರ್ರಿ ನೋಡೋಣ. ಈಗ ಯಾವ ತರ? ಹಾ, ಈಗ ಇದೊಂದು ಇದೇನಿದು ಉಪ್ಪಿ ಪೋಸಲ್ ಸೆಲ್ಫಿ ತಗೋತಾ ಇದ್ದೀರಾ? ಅದು ಎಂತಂದ್ರೆ ಅಡಿಗೆ ಮಾಡುವಾಗ ಈ ಉಪ್ಪು ಹಾಕ್ಲಿಕ್ಕೆ ಈ ತರ ಉಪ್ಪು ಸ್ಟೈಲ್ ಅಲ್ಲಿ ಮಾಡ್ತಾ ಇದ್ರೆ ಉಪ್ಪು ಕರೆಕ್ಟ್ ಆಗಿ ಸಾಂಬಾರಿಗೆ ಬೀಳ್ತದೆ. ಅಲ್ರಿ ಉಪ್ಪಿನ ಜೊತೆಗೆ ಕಿಚಿಕ್ ಕಿಚಿಕ್ ಅನ್ಕೊಂಡ್ ಮೊಬೈಲ್ ಬಿದ್ದೋದ್ರೆ ಏನ್ರಿ ಮಾಡ್ತೀರಾ? ನೀವೆಂತ ಅಪಶಕುನ ಮಾತಾಡೋದು? ನನ್ನನ್ನ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಡಿಗೆ ಮನೆ ಕೆಲ್ಸಕ್ಕೆ ಸೇರಿಸಿದ್ರಲ್ಲ, ಆ ಕಡೆ ಚಾನ್ಸ್ ಇಲ್ಲ, ಈ ಕಡೆ 1 ರೂಪಾಯಿ ಸಂಬಳನೂ ಇಲ್ಲ. ಬಿಟ್ರೆ ಹೋಗ್ಲಿ ಬಿಡ್ರಿ, ಅದೆಲ್ಲ ಯಾಕೆ ಬಂದವ್ರ ಮುಂದೆ ಎಲ್ಲ. ಇನ್ಯಾವ್ದಾದ್ರು ಪೋಸ್ ಇದೆಯಾ ತೋರಿಸ್ಬಿಡಿ. ಬಿಡು. ಇದು ನೋಡಿ ಸೂಪರ್ ಪೋಸ್ ಇದೆ. ಏನ್ರ ಹಿಂಗೆಲ್ಲ ಯಾರು ಫೋಟೋ ತಗೋತಾರೆ? ಏನ್ ಫೋಟೋ ತಗೋತಾ ಇದೀರಾ ನೀವು? ನಾನು ಫ್ರಂಟ್ ಕ್ಯಾಮರಾ ಆನ್ ಮಾಡಿದ್ದು, ಬ್ಯಾಕ್ ಕ್ಯಾಮರಾ ಅಲ್ಲ. ಎಕ್ಸರ್ಸೈಸ್ ಮಾಡುವಾಗ ಹೇಗೆ ಕಾಣ್ತೇನೆ ಅಂತ ತೋರಿಸಿದಷ್ಟೇ. ಹೇಗೆ ಕಾಣ್ತೀನಿ ಅಂತ ತೆಗಿತಾ ಇದ್ದೀರಾ, ಹೇಗೆ ಕಾಣುತ್ತೆ ಅಂತ ತೆಗಿತಾ ಇದ್ದೀರಾ? ಅಲ್ಲ, ಅದು ಹೇಗೆ ಕಾಣಿಸ್ಬೋದು ಅಂತ ತೆಗ್ದಿದ್ದು ಎಲ್ಲ. ಕುರಿ ನೀವು ಈಗ ಇನ್ನೊಂದ್ಸರಿ ತೆಗಿರಿ. ಕುರಿ ನೀವು ತೆಗೆದು ನೋಡ್ಬಿಡು. ಇನ್ನೊಂದ್ಸರಿ ತೆಗಿರಿ. ಓ, ಇವಾಗ ಕುರಿದ್ ಬಂತು. ಏನಪ್ಪಾ ನೀನ್ ಇಲ್ಲಿ ನಿಂತಿದ್ದಲ್ಲ, ನಿನ್ ಮುಸುಡಿ ಬಂತು ಫೋಟೋಲಿ ಅಂದೆ. ಇದು ಎಲ್ಲಿತ್ತು ಡೈಲಾಗ್? ಎಲ್ಲ ಎಲ್ಲಿತ್ತು ಡೈಲಾಗ್? ಇಲ್ದಾರ ಡೈಲಾಗ್ ಎಲ್ಲ ಹೇಳ್ಕೊಂಡು ನಮ್ಗಿರೋದೇ ಬತ್ತಾ ಇಲ್ಲ. ಯಜಮಾನ್ರೆ, ನಿಮ್ದೆಲ್ಲ ಅಳಿಸಿದ ಯೋಚನೆಗಳಪ್ಪ. ಹೌದೌದು, ಸೇಮ್ ನಿಮ್ ಅಡಿಗೆ ತರಾನೇ. ಯಜಮಾನ್ರೆ, ನೀವು ನನ್ನನ್ನು ಇಷ್ಟು ಕಣ್ಣ ಮಾಡ್ತೀರಲ್ಲ, ನೋಡ್ತಾ ಇರಿ. ನಾನು ಒಂದು ಸಾಂಗ್ ಕಂಪೋಸ್ ಮಾಡಿ ಅದನ್ನ ರೆಕಾರ್ಡ್ ಮಾಡಿ ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾನೆ. ಆಗ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾನೆ. ನೀವೇ ನನ್ನನ್ನ ಕರೆದು ಕೂರ್ಸಿ ಕರ್ಸಿ ಇದೇ ಮಜಾ ಟ್ಯಾಕ್ಸ್ ಅಲ್ಲಿ 1 ಗಂಟೆ ಪ್ರೋಗ್ರಾಮ್ ಮಾಡ್ಲಿಲ್ಲ, ನನ್ನ ಹೆಸರು ಬಟ್ಟನೆ ಅಲ್ಲ. ಅಪ್ಪ, ನಿಮ್ದು ಸ್ಕೂಲ್ದು ಆಡ್ ಎಲ್ಲ ಮಾಡಾಯ್ತಲ್ಲಪ್ಪ. ಹೋಗಿ ನಿಮ್ ಬಿಸ್ನೆಸ್ ನೋಡ್ಕೊಳ್ಳಿ, ಹೋಗಿ. ಇರೋ ಬಾವ, ಇನ್ನು ಒಂದು ಅಡ್ಮಿಷನ್ ಆಗಿಲ್ಲ ನಮ್ದು. ಆಗದೆ ಇರೋ ಮ್ಯಾಟ್ರಿಗೆ ಯಾವತ್ತು ಕಾಯ್ಕೊಂಡು ಕೂತ್ಕೋಬಾರ್ದು ಕಣ. ಮಜಾ ಟಾಕೀಸ್ಲಿ ಪ್ರಮೋಷನ್ ಮಾಡಿ ಸಿನಿಮಾಗಳಿಗೆಲ್ಲ ಜನ ಹೆಂಗ್ ಬರ್ತಾರೋ ಹಂಗೇನೆ ಈ ಪ್ರಮೋಷನ್ ಮಾಡಿರೋ ನಮ್ಮ ಸ್ಕೂಲ್ಗೆ ಸ್ಟೂಡೆಂಟ್ ಬರ್ಲಿಲ್ಲ ಅಂದ್ರೆ ನಾವು ಇದ್ದು ಸತ್ತಂಗೆ. ಸೇಮ್ ಪಿಂಚ್, ನೀವಿಬ್ರು ಇದ್ರೂನು ಸತ್ತಂಗೆನೆ. ಯಾವ ಸ್ಟೂಡೆಂಟ್ ಬರಲ್ಲ, ಹೋಯ್ತಾರಿ. ಹೋಗಿ ಹೋಗಿ. ಏನ್ ಹಿಂಗಾಗ್ತಾರೆ? ಯಾರಪ್ಪ ನೀನು? ಯಾವ ಕಾಡು? ಯಾವ ಕಾಡು? ಅದೇ ಕೇಳ್ತಾರ, ಯಾವ ಕಾಡು? ಅದೇ ಯಾವ ಕಾಡು? ನಮ್ದು ಕಾಡಲ್ಲಪ್ಪ, ನಮ್ದು ನಾಡು. ನಿಂದ್ ಯಾವ ಕಾಡು? ಅದೇ ಯಾವ ಕಾಡು? ಯಾಕೆ ಕೋಪ ಮಾಡ್ಕೋತೀಯ? ಸೈಲೆಂಟ್ ಕೇಳ್ಬೇಕಿಂತ ಮ್ಯಾಟ್ರಸ್ ಎಲ್ಲ. ಪಾಪ ಎಲ್ಲಿಂದ ಬಂದಿದ್ದಾನೋ ಏನೋ. ಬೇಕುರಿ, ನೀನ್ ಕೇಳಕ್ ಹೋಗ್ತಿದ್ಯಾ ಕೀಳಕ್ ಹೋಗ್ತಾ ಇದ್ಯಾ? ಹಲೋ ಸರ್, ಅವರು ಗಾಬರಿ ಮಾಡಿ ಕೇಳ್ಬಿಟ್ರು, ಯಾವ ಕಾಡಿಂದ ಬಂದಿದ್ದೀರಾ? ಅದೇ ಯಾವ ಕಾಡು? ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾವ ಕಾಡಿಂದ ಬಂದಿದ್ದೀರಾ? ಅದೇ ಯಾವ ಕಾಡು? ಇರ್ತಾನೆ ಬಂದವನೆ ಅಡ್ಮಿಷನ್ ಆಗಕ್ಕೆ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಯಾವ ಕಾಡಿಂದ ಬಂದಿದ್ದೀರಾ? ಅದೇ ಯಾವ ಕಾಡು? ಅಲ್ಲಪ್ಪ, ಯಾವ ಕಾಡಿಂದ ಬಂದಿದ್ಯಾ ತಂದೆ? ಅದೇ ಯಾವ ಕಾಡು? ಯಾವ ಕಾಡಿಂದ ಬಂದಿದ್ಯಾ? ಅದೇ ರೀ, ತಲ್ಕಾಡ್ ಪಕ್ಕ ಇರೋ ಯಾವ ಕಾಡಿಂದ ಬಂದಿದ್ದೀನಿ. ಓ, ಕಾಡು ಹೆಸರೇ ಯಾವ ಕಾಡು? ಹೌದ್ ಸರ್. ತೆಗೆದು ತುರುಕದ ಅಂದ್ರೆ ಬಾಯಿಂದ ಬಂದ್ಬಿಡ್ಬೇಕು. ಸರ್, ಸೆಲ್ಫಿ ಸ್ಕೂಲ್ ಆಫ್ ಆರ್ಟ್ಸ್ ಅಂಡ್ ಕಾಮರ್ಸ್ ಅಂದ್ರೆ ಇದೇನೆ ಸರ್? ಇಲ್ಲ ಇಲ್ಲ ಇಲ್ಲ, ಇದು ಮಜಾ ಟಾಕೀಸ್. ಆದ್ರೆ ಇದ್ರೊಳಗಿರೋದೇ ಸೆಲ್ಫಿ ಸ್ಕೂಲ್ ಆಫ್ ಆರ್ಟ್ಸ್ ಅಂಡ್ ಕಾಮರ್ಸ್. ನಾವು ಆ ಸ್ಕೂಲಿನ 2 ನಿತಂಬಗಳು. ಅಂದ್ರೆ ಅದಕ್ಕೆ ನಿಂತ್ಕೋತಾರಲ್ಲ ಗಟ್ಟಿಯಾಗಿ, ಅದಕ್ಕೆ ನಿತಂಬಗಳು ಅಂತಾರೆ ಬಾವ. ಅಯ್ಯ ಕೋತಿ,
ಅದು ಕಂಬಗಳು ಕಣೋ. ಎರಡರಲ್ಲೂ ಬಾಯ್ತಲ್ಲ ಬುಟ್ಟಾಕಪ್ಪ ನೀನು. ಹಂಗಂದ್ರೆ ಚೊಂಬಿಟ್ಕೋ, ಅದ್ರಲ್ಲೂ ಬಾಯಿದೆ. ನಮ್ಮನ್ನ ಕಿಂಡಲ್ ಮಾಡಕ್ ಮಾಡ್ತಾರೆ. ಗ್ಲಾಸ್ ಹಾಕೋ ನೀನು. ಇವ್ರ 2 ಪಿಲ್ಲರ್ಗಳು ಕರೆಕ್ಟ್ ಆಗಿ ಇವ್ರ ಸ್ಕೂಲ್ ಇರೋದೇ 2 ಪಿಲ್ಲರು, ಬೇಗ ಬಿದ್ದೋಗ್ತವೆ. ಸ್ಕೂಲ್ ಸೇರ್ಕೊಬೇಡ, ಹೋಗ್ಬಿಡ್ರಿ. ನಾನು ಈಗ ತಾನೇ ನಿಂತ್ಕೊಂಡದೆ 2 ಪಿಲ್ಲರ್ಗಳು ಅನ್ಕೊಂಡ್ ಬಂದೆ, ನೀವು ನೋಡಿದ್ರೆ ಬಿದ್ದೋಯ್ತದೆ ಅಂತಿದ್ದೀರಾ. ಭಯ ಆಯ್ತು. ಅಷ್ಟೊಂದು ಎಲೆ ಬಿದ್ದೋಯ್ತು, ಅದಕ್ಕೆ ತಲೆ ಕೆಡ್ಸ್ಕೊಳ್ಳಿಲ್ಲ. 2 ಕಂಬಕ್ಕೆ ತಲೆ ಕೆಡ್ಸ್ಕೊತ್ಯಾ? ಅಲ್ಲ ಕಣ, ಸೆಲ್ಫಿ ತಗೊಳ್ಳೋದಕ್ಕೆ ಯಾರಾದ್ರೂ ಸ್ಕೂಲ್ ಸೇರ್ಕೋತಾರೇನಲ್ಲ, ನಾಚಿಕೆ ಮಾನ ಮರ್ಯಾದಿಲ್ವೇನೋ ನಿಂಗೆ? ಯಾಕೆ ಸರ್ ನಾಚಿಕೆ ಆಗ್ಬೇಕು? ಇನ್ನು ಮುಂಚೆನೆ ಬಂದ್ ಸೇರ್ಕೊಳ್ಳಿಲ್ವಲ್ಲ ಅಂತ ನಂಗೆ ನಾಚಿಕೆ ಆಗ್ಬೇಕು ಸರ್. ಕರೆಕ್ಟ್ ಆಗಿ ಹೇಳ್ದೆ. ಕಾಡಲ್ಲಿ ಹುಟ್ಟಿದವನೇ. ಯಾವ ಕಾಡು? ಯಾವ ಕಾಡು? ನೀನ್ ಯಾವ ಕಾಡಲ್ಲಿ ಹುಡ್ತ ನನ್ಗೇನೋ ಗೊತ್ತು, ನೀನ್ ಹೇಳ್ಬೇಕು ತಾನೆ. ಯಾವ ಕಾಡು? ಅದೇ ಯಾವ ಕಾಡು? ಓ, ಯಾವ ಕಾಡು? ಯಾವ ಕಾಡು? ಯಾವ ಕಾಡು? ಅವ್ನ ಕಾಡು ಹೆಸರು ಯಾವ ಕಾಡು? ನಿಂತ್ಕೊಳ್ಳ. ಯಾವ ಕಾಡು ಅನ್ಕೊಂಡು ಲೇ, ನಮ್ ದೇಶದಲ್ಲಿ ಅಕ್ಷರ ಕಲಿಯೋದಕ್ಕೆ ಇನ್ನೂ ಎಷ್ಟೋ ಜನ ಸ್ಕೂಲ್ಗೆ ಸೇರ್ಬೇಕು ಅಂತ ಕಾಯ್ತಾ ಇದಾರೆ. ಇನ್ನು ಈ ನನ್ನ ಮಕ್ಕಳು ಸ್ಕೂಲ್ಗೆ ಒಂದು ಸೆಲ್ಫಿ ತೆಗೆಯೋದಕ್ಕೆ ಒಂದು ಸ್ಕೂಲು, ಅದಕ್ಕೊಬ್ಬ ಸ್ಟೂಡೆಂಟ್ ಬೇರೆ ಅಂತ. ಬಾವಾ, ಅಕ್ಷರ ಕಲ್ತಿದೀವಿ, ಏನೋ ಬುದ್ಧಿವಂತರಾಗಿದೀವಿ ಅಂತ ಎಷ್ಟೋ ಜನ ಬುದ್ಧಿವಂತರು ದಡ್ಡಂಗೆ ಸೆಲ್ಫಿ ತೆಗಿಯಕ್ ಹೋಗಿ ಪ್ರಾಣನೇ ಕಳ್ಕೊಂಡ್ಬಿಟ್ಟಾರೆ. ಅಲ್ಲ, ನಾವು ಅದಕ್ಕೆ ಇದನ್ನ ತೆಗೆದಿರೋದು. ಹಾಕೊಂಬಿಡಿ. ಸ್ಕೂಲ್ ಅಂತ ಹೇಳ. ಸ್ಕೂಲು ಸ್ಕೂಲ್ ತೆಗೆದಿರೋದು. ನಮ್ಮ ಈ ಸ್ಕೂಲಲ್ಲಿ ಕಲ್ತ್ಕೊಂಡ್ರೆ ಸೆಲ್ಫಿನ ಸೇಫ್ ಆಗಿ ತಕ್ಕೋಬಹುದು. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ನಾನು ಅಷ್ಟೇ ಸರ್, ಸೆಲ್ಫಿ ತೆಗಿಯಕ್ ಹೋಗಿ ಎಡವಟ್ ಮಾಡ್ಕೊಂಡ್ ಬಂದ್ಬಿಟ್ಟೆ ಸರ್. ಕಡೆಗೆ ಇಲ್ಲಿಗೆ ಬಂದಿದ್ದೀನಿ ಸರ್. ಅಯ್ಯೋ ಪಾಪ, ಏನ್ ಅಡ್ವರ್ಟ್ ಮಾಡ್ಕೊಂಡೆ ರಾಜಾ? ಏನಿಲ್ಲ ಸರ್, ಜಸ್ಟ್ ಅದು ವಿತೌಟ್ ಪ್ಲಾಸು. ಅಷ್ಟಕ್ಕೆ ಹಿಗ್ಗಾಮುಗ್ಗ ಹೊಡೆದು ಕ್ಲಿಕ್ ಮಾಡಿದ್ ಬೆರಳು ಯಾವ್ದು ಅಂತ ಕೇಳ್ಬಿಟ್ಟು ಜಜ್ಜಿ ಕಳಿಸ್ಬಿಟ್ಟವ್ರು ಸರ್. ಸೆಲ್ಫಿ ತಗೊಂಡ್ರೆ ಬೆಳ್ಳಿ ಯಾಕ ಜಜ್ತಾರೆ? ಅದು ಕ್ಯಾಮ್ರಾದು ಕ್ಲಿಚಿಕ್ ಅಂತ ಸೌಂಡ್ ಬಂದಿರ್ತದಲ್ಲ ಸರ್, ಆಗ ಡಿಸ್ಟರ್ಬ್ ಆಗಿರ್ಬೋದೇನೋ ಪಾಪ. ಯಾರಿಗ್ ಡಿಸ್ಟರ್ಬ್ ಆಯ್ತು? ಏನ್ ಮಾಡ್ತಾ ಇದ್ರು? ಅದು ನಮ್ ಪಕ್ಕದ ಕಾಡಲ್ಲಿ ರಾಜ ಇದಾನಲ್ಲ ಸರ್, ಅವ್ರ ಮಗಳು ಕೆರೆಯಲ್ಲಿ ಬಟ್ಟೆ ಒಗಿತಾ ಇದ್ಲು ಸರ್. ನಾನು ಸೆಲ್ಫಿ ತಕೊಂಡೆ ಸರ್. ಅಯ್ಯೋ, ನೀನ್ ನೆಗದ್ ಮಾನ ಮರ್ಯಾದೆ ಐತೇನೋ ನಿನ್ಗೆ? ಬಟ್ಟೆ ಒಗಿತಾ ಇದ್ ಹುಡುಗಿ ಜೊತೆ ಸೆಲ್ಫಿ ತಗೊಳಕ್ ಹೋಗಿದೇನೋ? ಹೇಳೋರು ಕೇಳೋರು ಇಲ್ವಾ ನಿನ್ಗೆ? ನಿನಗೆ ನಾಚಿಕೆ, ಮಾನ ಮರ್ಯಾದೆ, ಘನತೆ, ಗೌರವ ಏನಾದ್ರೂ ಐತೇನೋ? ಶಾಬಾಷ್ ಕಣ್ರೋ, ಇಷ್ಟಕ್ಕಾದ್ರೂ ನಿಮ್ಮನ್ನ ನಾನೊಂದ್ ಸ್ವಲ್ಪ ರೆಸ್ಪೆಕ್ಟ್ ಮಾಡ್ತೀನಿ ಕಣ್ರೋ. ಶಾಬಾಷ್. ಅಲ್ಲ, ಹೆಣ್ಣಿನ ಮೇಲೆ ಇಷ್ಟೊಂದು ಗೌರವ ಇಟ್ಟಿದ್ರಲ್ಲ, ವೆರಿ ಗುಡ್. ಇರು ಬಾವ, ಇನ್ನೂ ಐತೆ ತಡಿ. ಅಲ್ಲ ಕಣ, ಸೆಲ್ಫಿ ತಗೊಳ್ಳೋವಾಗ ನೀನು ಕಡೆ ಪಕ್ಷ ಕ್ಯಾಮ್ರಾ ಸೌಂಡ್ ಆಫ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ಅವ್ನ ಬಾಯಿಗೆ ಒಂದು 10 ಸಿಮ್ ಕಾರ್ಡ್ ತುರ್ಕೋ ಅವನಿಗೆ. ಇದನ್ನ ಹೇಳೋದಕ್ಕೆ ನೀವು ಇಷ್ಟೆಲ್ಲ ಬಿಲ್ಡಪ್ ಕೊಟ್ರೇನೋ? ಎಷ್ಟು ಸಲ ಸಿಗಾಕೊಂಡು ಒದಿ ತಿಂದಿಲ್ಲ ನಾನು. ಮಾತಾಡ್ತೀನಿ ನೀನು. ನೋಡಿ ಸರ್, ನನ್ಗೆ ಸೆಲ್ಫಿ ಮಾತ್ರ ಬಿಡಕ್ ಆಗಕ್ಕಿಲ್ಲ ಸರ್, ಯಾಕಂದ್ರೆ ನಾನು ಮದ್ವೆ ಆಯ್ತಾ ಇದೀನಿ ಸರ್. ಮದುವೆಗೂ ಸೆಲ್ಫಿಗೂ ಏನೋ ಸಂಬಂಧ ಈಗ? ಸರ್, ಈಗ ನಾನು ಸೆಲ್ಫಿ ತೆಗಿಯೋದು ಹೆಂಗೆ ಅಂತ ಕರೆಕ್ಟ್ ಆಗಿ ಕಲ್ತ್ಕೊಬಿಟ್ರೆ ಸರ್, ಆಮೇಲೆ ಇದೊಂದು ಡಬ್ಬ ಬರ್ತದೆ, ಒಂದು ಇಲ್ಲಿ ಒತ್ತಿದ್ರೆ ಬರ್ತದಲ್ಲ ಸರ್ ಕಂಪ್ಯೂಟರ್, ಲ್ಯಾಪ್ಟಾಪ್. ಅದ್ರೊಳಗೆ ಹೆಣ್ಣಿನ ಫೋಟೋ ಬರ್ತದೆ, ಗಂಡಿನ ಫೋಟೋ ಬರ್ತದೆ. ಆ ಸೆಲ್ಫಿ ತಗೊಂಡು ಆ ಡಬ್ಬದೊಳಗೆ ಹಾಕ್ಬಿಟ್ರೆ ಆ ಹೆಣ್ಣು ಗಂಡನ ಒಪ್ಕೋತದೆ, ಗಂಡು ಹೆಣ್ಣು ಒಪ್ಕೋತದೆ. ಅದಕ್ಕೇನಂತಾರೆ ಸರ್? ಮ್ಯಾಟ್ರಿಮೋನಿ. ಅಲ್ಲಿಗೆ ಅಪ್ಲೋಡ್ ಮಾಡ್ಬೇಕಲ್ಲ ಸರ್. ಕರೆಕ್ಟ್ ಆಗಿ ಸೆಲ್ಫಿ ತಗೊಳಕ್ ಕಲಿಬೇಕು ಅಂತ ಇಲ್ಲಿಗೆ ಬಂದೆ ಸರ್. ಮ್ಯಾಟ್ರಿಮೋನಿಗೆ ಫೋಟೋ ಹಾಕಕ್ಕೆ ಇವ್ನು ಸೆಲ್ಫಿ ತೆಗಿ. ನಂಗೆ ಹೇಳ್ಕೊಡಿ ಸರ್, ಹೇಳ್ಕೊಡಿ. ನೋಡು ಬಾವ, ನಮ್ ಸ್ಕೂಲ್ಗೆ ಬರೀ ನಮ್ಮ ನಾಡಿಂದ ಅಲ್ಲ, ಕಾಡಿಂದ ಜನ ಬರ್ತಾವ್ರೆ ಸೇರ್ಕೊಳಕ್ಕೆ. ಅದು ಯಾವ ಕಾಡು? ಕರೆಕ್ಟ್, ಯಾವ ಕಾಡು? ಯಾವ ಕಾಡು? ಯಾವ ಕಾಡು? ಯಾವ ಕಾಡು? ಓ, ಯಾವ ಕಾಡಿಂದ ಬಂದಿರೋ? ಎಸ್ಸಲ್ಲಿ ಹೇಳೋದು ಯಾವ ಕಾಡು ಅಷ್ಟೇ ಕಣ. ನಿಂತ್ಕೊಂಡ್ರಲ್ಲ. ನೀನು ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಸೆಲ್ಫಿ ತಗೋಬೇಕು ಅಂತ ಬಂದಿದ್ಯಾ. ಇವರು ಲೈಫ್ ಜೊತೆನೇ ಸೆಲ್ಫಿ ತಗೊಂಡಿದ್ದಾರೆ. ನಾನು ಫಸ್ಟ್ ಸ್ಟೂಡೆಂಟ್ ಸರ್, ಇಸ್ ಮಾಡ್ಬಿಡಿ ಸರ್. ನಮ್ಮ ಫಸ್ಟ್ ಸ್ಟೂಡೆಂಟ್ ಬಣ್ಣ ಏನ್ ಮೆತ್ಕೊಳ್ಳಲ್ಲ, ಧೈರ್ಯವಾಗಿ. ಸರ್, ಪಾಠ ಶುರು ಮಾಡಿ ಸರ್. ಹೆಂಗ್ ಶುರು ಮಾಡೋದು? ಹೆಂಗಾರ ಮಾಡ್ಕೊಳ್ಳಿ. ಓಕೆ. ಪಾಠ 1, ಸೆಲ್ಫಿ ತೆಗಿಯುವಾಗ ಮುಖ ತೊಳ್ಕೊಂಡಿರ್ಬೇಕು. ಅಯ್ಯೋ, ನಾವು ದಿನ ಬೆಳಿಗ್ಗೆ ಮಕ ಏನು ದೇಹನು ತೊಳ್ಕೊಂಡಿರ್ತೀವಿ. ಓಕೆ. ಪಾಠ ನಂಬರ್ 2, ಸೆಲ್ಫಿ ತೆಗಿಬೇಕಾದ್ರೆ ತಲೆ ಬಾಚ್ಕೊಂಡಿರ್ಬೇಕಾದ್ರೆ. ಅಯ್ಯವರೇ, ನೀವು ಒಳ್ಳೆ ಮಕ ತೊಳ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ ಅಂತ ಹಾಡು ಹೇಳ್ದಂಗೆ ಹೇಳ್ಕೊಡ್ತಾ ಇದ್ದೀರಾ. ಯಾವ್ದು ಗೊತ್ತಿಲ್ಲದೆ ಇರೋದು ಹೇಳ್ತಾ ಇದೀರಲ್ರಿ. ಯಾರಿಗೂ ಗೊತ್ತಿಲ್ದಿರೋದ್ ಬೇಕಾ? ನಾನು ಹೇಳ್ತೀನಿ. ನಮ್ಮ ಕುರಿಗೆ
ಆಗ್ಬಾರ್ದು ಜಾಗದಲ್ಲಿ ಕುರ ಆಗಿದೆ. ಇಲ್ಲಿ ಫೋಟೋ ತಕೊಂಡ್ಬಿಡ್ತೀನಿ. ಅವ ಏನ್ ಗೊತ್ತದೆ ನಿನಗೆ ಸೆಲ್ಫಿ ಅಂತ ಇಷ್ಟೊಂದೆಲ್ಲ ಮಾತಾಡಿಯ ನೀನು? ನೋಡಿ ಹೆಂಗ್ ಹೇಳ್ಕೊಡ್ತೀವಿ ಅಂತ. ಬಿಡಿದ್ದೆ ಬರಲಿ. ಹೇಳಿ ಸರ್ ಹೇಳಿ. ಸೆಲ್ಫಿನ ಜನ ಎಲ್ಲೆಲ್ಲಿ ತಗೋತಾರೆ ಹೇಳು? ಮೊದ್ಲು ಬಾತ್ರೂಮ್ ಅಂದ್ ಬಿಟ್ಟು ಎಲ್ಲಾ ಕಡೆ ತಗೋತಾ ಇದ್ರು, ಈಗ ಅಲ್ಲೂ ಶುರು ಹಚ್ಕೊಂಡ್ಬಿಟ್ಟವ್ರೆ. ಒಬ್ರ ಯಾಕಪ್ಪ ನಮ್ಗೆ ಹೊಟ್ಟೆ ಉರಿಸ್ತಾ ಇದ್ಯಾ? ನಮ್ಗೆ ಪಾಠ ಮಾಡಕ್ ಬಿಡಪ್ಪ. ನೋಡಪ್ಪ ಸ್ಟೂಡೆಂಟ್, ಸೆಲ್ಫಿನ ಎಲ್ಲಾ ಕಡೆ ತಕ್ಕೋತಾರೆ. ಮೇನ್ ಆಗಿ ಹೊಸ ಹೊಸ ನೋಟ್ ಬಂದಾಗ, ಹೊಸ ಮದ್ವೆ ಆದಾಗ, ಹೊಸದಾಗ್ ಮಗು ಹುಟ್ಟಿದಾಗ, ಹೊಸ ಕಾರ್ ತಗೊಂಡಾಗ, ಹೊಸ ಹುಡುಗಿ ಸಿಕ್ತಾಗ, ಆಮೇಲೆ ಈ ಮೊಬೈಲ್ ತಗೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು. ಕರೆಕ್ಟ್ ಸರ್ ನಾನು ನೋಡಿದ್ದೀನಿ ಸರ್, ನೋಡಿದ್ದೀನಿ. ಇನ್ನೊಂದು ನೋಡಿಲ್ವೇನ ನೀನು? ಈ ಮೂವಿಂಗ್ ಟ್ರೈನ್ ಅಲ್ಲಿ ಸೆಲ್ಫಿ ತೆಗಿಯಕ್ ಹೋಗ್ಬಿಟ್ಟು ಬಿದ್ದು ಹೊಗೆ ಹಾಕ್ಸ್ಕೊಂಡಿದ್ದು, ಫಾಲ್ಸ್ ಮೇಲೆ ನಿಂತ್ಕೊಂಡು ಸೆಲ್ಫಿ ತಗೊಂಡು ಬಿದೋಗಿರೋದು, ಬೆಟ್ಟು ತುದಿಲ್ ನಿಂತ್ಕೊಂಡು ಹಿಂಗ್ ತಗೊಳಕ್ ಹೋಗಿದ್ದು, ಆ ತರದೆಲ್ಲ ಇದೆಯಲ್ಲ, ಅದೆಲ್ಲ ಡೇಂಜರಸ್. ಆ ತರದೆಲ್ಲ ಮಾಡಕ್ ಹೋಗ್ಬೇಡ. ಹೊಸ ಹುಡುಗನ್ ಯಾಕೆ ಎದುರಿಸಿ ಹೆಂಗೆ ನೀನು? ಒಳ್ಳೇದ್ ಹೇಳ್ಕೊಡ್ತಾ ಇದ್ದೀನಿ ಕಣೋ. ಬಾ, ನೀನ್ ಹೇಳಿದ್ದೆಲ್ಲ ಆಗಿದಾವೆ, ಅದು ನೆಕ್ಸ್ಟ್ ಪಾಠದಲ್ಲಿ ಬರ್ತದೆ. ನೋಡಯ್ಯ ಸ್ಟೂಡೆಂಟ್, ಈಗ ಪ್ರಾಕ್ಟಿಕಲ್ ಅಪ್ಪ. ಮೊನ್ನೆ ಒಂದು ರಿಪೋರ್ಟ್ ಬಂದಿತ್ತು, ಅದ್ರ ಪ್ರಕಾರ ಯಾವನ್ನೋ ಸಾವನ್ ಮನೆಯಲ್ಲಿ ಸೆಲ್ಫಿ ತಕ್ಕೊಳಕ್ ಹೋಗಿ ಒಡೆ ತಿನ್ನಂತ. 11ನೇ ದಿವಸಕ್ಕಲ್ವಾ ತಿನ್ನೋದು? ಪಾ ವಡೆ ಅಲ್ಲಪ್ಪ, ವಡೆ ತಿನ್ನಂತ. ಕರೆಕ್ಷನ್ ಮಾಡ್ಕೋಬೇಕು ತಾನೆ, ಎಲ್ಲಾನು ಕರೆಕ್ಷನ್ ಮಾಡ್ಕೊಂಡು ನಿಂತ್ಕೊಳಕ್ ಆಯ್ತದ? ಹಾಗಾಗ್ಬಾರ್ದು ಅಂದ್ರೆ ನಿನ್ಗೆ ಪ್ರಾಕ್ಟಿಕಲ್ ವದೆ ತಿಂದೇನೆ ಹೆಂಗೆ ಸೆಲ್ಫಿ ತಕ್ಕೊಳ್ಳೋದು ಅಂತ ಹೇಳ್ಕೊಡ್ತೀವಿ. ಮುದ್ದೇಶ ಒಂಚೂರು ಸತ್ತಾಗ 5 ನಿಮಿಷ ಕಣ ಸೆಲ್ಫಿ ತೋರ್ಸಕ್ಕೆ. ಎಣದ್ ಫಾಲ್ಟು. Yes, come on. Lesson number 2. ಮಲಿಕೋ ಇದೆಲ್ಲ ಐತಾ? ಬಾಡಿ ಇದು ಬಟ್ಟೆ ಕೊಡು. ನಾನೇ ತರ್ತೀನಿ. ನೋಡ್ಕೋಬೇಕು. ನನಗೇನ್ ಅಂತ ಇಂಚಿಂಚು ಹೆಂಗಾಯ್ತದೆ, ಹೆಂಗ್ ತೆಗಿಬೇಕು ಅನ್ನೋದು ಡೀಟೇಲ್ ಆಗಿ ನೋಡ್ಕೋ. ಈಗ ತಗೋಬರ. ಎಸ್, ನಾನೇ ತರ್ತೀನಿ. ನನ್ಗೇನಂತ ಕಡ್ದ ಬಾಕೋತ ಕೆಲಸ ಇಲ್ಲ. ಕರೆಕ್ಟ್ ನೋಡ್ಕೊಳ್ಳೋ ಮರಿ. ಗುಡಾರ ಕಟ್ತಾ ಇದೆಯೋ ಬಟ್ಟೆ ಹಾಕ್ತಾ ಇದೆಯೋ? ಒಬ್ಬ ಸತ್ತೋಗಿರೋದಕ್ಕೆ ಇಷ್ಟು ದೊಡ್ಡ ಬಟ್ಟೆ ಹಾಕಿದ್ಯಲ್ಲ, ಇವ್ರು ವಂಶದವ್ರನ್ನೆಲ್ಲ ಹಾಕ್ಬಿಡ್ಬೋದಾಗಿತ್ತು. ಅರಾಕೋ ಮೇಲೆ. ಅಮ್ಮ ನೋಡ್ಕೊಳ್ಳೋ ಮರಿ ಕರೆಕ್ಟ್ ಆಗಿ. ಬರೀ ಬಟ್ಟೆ ಹಾಕೋದು. ಸರ್ ಬನ್ನಿ ಸರ್, ನೀವು ಇವನ್ ಫ್ರೆಂಡ್ಸು ಸತ್ತೋಗ್ಬಿಟ್ಟಿದ್ದಾರೆ ಸರ್. ಬನ್ನಿ ಸರ್, ಬನ್ನಿ ಸರ್. ಒಂದ್ ನಿಮಿಷ ಸರ್, ನೀವು ಬಹಳ ಸೀರಿಯಸ್ ಆಗಿ ಚೆನ್ನಾಗಿ ಮಾಡ್ಬೇಕು ಸರ್. ಈಗಲೇ ಹೇಳಿನಿ. ಓಕೆ, ಮರಿಕೊಳ್ಳೋದಿನ ಫೀಲಿಂಗ್ ಅಲ್ಲಿ ಸರ್. ನಿಮ್ ಫ್ರೆಂಡ್ ಸತ್ತೋಗಿದ್ದಾನೆ. ತುಂಬಾ ಫೀಲಿಂಗ್ ಅಲ್ಲಿ ಇರ್ಬೇಕು ಸರ್. ಒಳ್ಳೆ ಫೀಲಿಂಗ್ ಅಲ್ಲಿ ಇರ್ಬೇಕು ಸರ್. ಎಷ್ಟೊಂದ್ ಸಲ ಹೋಗ್ಬಿಟ್ಟು ನೋಡ, ಅವ್ರ 3 ಜನ ಫ್ರೆಂಡ್ಸ್ ಎಲ್ಲ ಬರೋ ತರ 2 ಜೊತೆ ಸೆಲ್ಫಿ ತಗೋಬೇಕು. ಓಕೆ, ಒಳ್ಳಿ ಸರ್, ಒಳ್ಳಿ ಸರ್. ಸರ್ ಹಿಂಗೇನೆ ಸರ್ ಹೇಳದ್ ನೀವು? ಚೆನ್ನಾಗಿತ್ತು. ಇಂತ ಹೇಳೋದ್ ಮುಂದೆ ಹೆಂಗೆ ಹೇಳೋದು? ನಿಜವಾದ ಹೆಣ್ಣದ ಹತ್ರ ಹೋಗತ್ರ ಎಣನೆ ಎದ್ದು ಓಡ್ಬಿಡುತ್ತೆ. ಕೋತಿ ಅಲ್ಲ ಕಣ, ಬುದ್ಧಿ ಬಿಡುವನು ಎಲ್ಲ ಇದೆ. ಅಲ್ಲ ಸತ್ತೋಗಿದೆ ಸಾವಿನ ಮನೆಯಲ್ಲಿ, ನೀನ್ ಬಂದ್ಬಿಟ್ಟು ಹಂಗ ಆರಾಮಾಗಿ ತಗೊಂಡ್ರೆ ಮಕ್ಕುಗಿ ಅಲ್ವಾ ನಿನ್ಗೆ? ಹೌದಲ್ವಾ? ಒಂದ್ ಕೆಲಸ ಮಾಡೋಣ. ನೀನೊಂದ್ ಕೆಲಸ ಮಾಡು, ಅಲ್ಲೋಗಿ ಸಮಾಧಾನ ಮಾಡೋಂಗ್ ಹೋಗ್ಬಿಟ್ಟು ಆ ಬಟ್ಟೆ ಒಳಗ್ ಸೇರ್ಕೊಂಡ್ಬಿಡು. ಅಲ್ಲಿ ಸೆಲ್ಫಿ ತಕ್ಕೋ, ಯಾರಿಗೂ ಡೌಟ್ ಬರಲ್ಲ. ಕಣ್ಣೀರು ಹಾಕ್ಬಿಡು. ಆಮೇಲೆ ಲೈಕ್ಸ್ ಎಲ್ಲ ಜಾಸ್ತಿ ಬರ್ತಾನೆ. ನೀವು ಒಳ್ಳಿ ಸರ್, ಅಲ್ಲಿಂದ ಬಾ. ಬೇಡ, ಇವ್ನು ಒಬ್ಬ ಮಾಡ್ಲಿ, ಇವ್ರು ಹತ್ತಿದ್ ಸಾಕು. ಕೂತ್ಕೊಳ್ಳಿಪ್ಪ ನೀವು, ಕೂತ್ಕೊಳ್ಳಿ. ನೀವು ಅಳದ್ರಿ. ನಾನೇ ಸಂಬಂಧಿಕ ಇದ್ದೀನಿ ಬಿಡಪ್ಪ. ಯಾರು ಚಿಕ್ಕಪ್ಪನ ಮಗನ ದೊಡ್ಡಪ್ಪನ ಮಗನ? ಏನಾರು ಒಂದು ಹೇಳಂಗೆ ಅಲ್ಲ ನಾವು. ಸರ್ ಯಾವಾಗ ಹೋಗ್ಬಿಟ್ರು ಸರ್? ಈಗ ಫ್ರೆಶ್ ಆಗಿ ಹೋಗ್ಬಿಟ್ಟ ಕಣ. ಇನ್ನು ಗಮ್ಮಂತ ವಾಸನೆ ಬರ್ತಾ ಇದೆ. ಬೇಕಾದ್ರೆ ಮೂಸ್ ನೋಡು. ಹಿಂಗಾಗಬಾರ್ದಾಗಿತ್ತು ಸರ್. ಅವ್ರ ಬಾಡಿನ ತಬ್ಕೊಂಡು 1-2 ಹನಿ ಕಣ್ಣೀರ್ ಹಾಕಿದ್ರೆ ನನಗೆ ಶಾಂತಿ ಸಿಗೋದು. ಶಾಂತಿನ ನನ್ ಪಾಲು ಕಣ ಅವಳು. ಕೂಬೆ, ಅವನ್ ಹೇಳಿದ ಕಪ್ಪನ್ ಗತೆ ಶಾಂತಿ ಅಲ್ಲ ಕಣೋ, ಆತ್ಮಕ್ಕೆ ಶಾಂತಿ. ಹಂಗಾರ ಹೊಡ್ಸ್ಕೊಂಡು ಹೋಗು. ಒಳಕೋಗಿ ಸೆಲ್ಫಿ ತಗೋಬೇಕಾ? ತಗೋಪ್ಪ. ಅಯ್ಯೋ ಹೋಗ್ಬಿಟ್ರಾ?
ಯಾಕೆ ಸರ್ ಇಂಥ ಗತಿ ಬರ್ಬಾರ್ದಿತ್ತು ಸರ್ ಇವ್ರಿಗೆ ನಮ್ಮನ್ನೆಲ್ಲ ಒಂಟಿ ಮಾಡೋಗ್ಬಿಟ್ರಲ್ಲ. ಒಂದೇ ಒಂದ್ಸಲ ಮುಖ ನೋಡ್ಕೊಂಡ್ಬಿಡ್ತೀನಿ, ಒಂದೇ ಒಂದ್ಕಿತ ಮುಖ ನೋಡ್ಕೊಂಡ್ಬಿಡ್ತೀನಿ. ಅಯ್ಯ! ಅಮ್ಮ! 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 ಅಯ್ಯ! ಯಾಕೋ ಕಚ್ಬಿಟ್ಟ ಏ ಮುದ್ದೇಶ, ಫೋಟೋ ತಕೊಳಕ್ ಬಂದ್ರೆ ಯಾಕೋ ಕಚ್ತೆ ಅವನ್ಗೆ? ಅದು ಬೆಡ್ಶೀಟ್ ಒಳಗೆ ನಾವು ಒಂಟಿ ಆಗಿದ್ದಾಗ ಯಾರೇ ಬಂದ್ರು ಕನ್ಫ್ಯೂಸ್ ಆಗೋಯ್ತು. ಮದ್ವೆ ಆಗಿದ್ಯಾ? ಆಗದೆ ಫಸ್ಟ್ ನೈಟ್ ಆಗಿಲ್ಲ ಅಲ್ಲ? ಆಗಿಲ್ಲ. ಹೆಂಗೋ ಗೊತ್ತಾಯ್ತು? ಕಚ್ಚಿದ್ರಲ್ಲೇ ಗೊತ್ತಾಯ್ತು ಸರ್. ಕಚ್ಚೋದ್ರಲ್ಲಿ ಹೆಂಗೋ ಗೊತ್ತಾಗುತ್ತೆ ಫಸ್ಟ್ ನೈಟ್ ಆಗಿದೆಯಲ್ಲ ಅಂತ? ಸರ್ ಬರೀ ಕಚ್ಚಿದ್ ಮಾತ್ರ ಹೇಳ್ದೆ ಸರ್, ಕಿವ್ಚಿದ್ ಹೇಳಲಿಲ್ಲ. ಹೊಟ್ಟೆ ಕಿವ್ಚ್ದಂಗಾಯ್ತು ಸರ್. ಅಯ್ಯೋ ಕಳ್ಕೊಂಡೆ. ಕಾಡಲ್ಲಿ ಇಷ್ಟ ದಿವಸ ಕಾಪಾಡ್ಕೊಂಡ್ ಬಂದಿದ್ ನನ್ ಸೀಲ್ನ ಕ್ಯಾಕೋಗ್ಬಿಟ್ಟ, ಮಾಡ್ಬಿಟ್ಟ. ಏ ಮುದ್ದೆ, ಯಾಕೋ ಹಿಂಗ್ ಬರ್ಗೆಟ್ಟಂಗ ಆಡ್ತೀಯ ಮುದ್ದೆಲ್ಲ? ಬನ್ನಿ ಸರ್, ನೆಕ್ಸ್ಟ್ ನೀವು. ಏ ಇಲ್ಲಿ ಕಚ್ಚದ್ ಬೇಡ, ಅಲ್ಲಿ ಕಚ್ಚೋಣ ಅಂತ ಹೋಗೋರು. ಸುಮಾರು ದಿನ ಆಗಿತ್ತಲ್ಲ ಬಂದು, ಒಂದ್ಸಲ ಕೂತ್ಕೊಂಡ್ಬಿಟ್ರು ಹೋಗಿ. ಅಲ್ಲ ಬಾಬಾ, ನೀನು ಬಾ ಮಾಡಿದ ಇಲ್ಲಿ ಎಣ ಆಗಿ ಬಿದ್ದೀನಿ. ಒಂದ್ ಚೂರಾದ್ರೂ ಫೀಲಿಂಗ್ ಬೇಡವಾ ನಿನಗೆ? ಅಂತ ಅವ್ರ ಜೊತೆ ನಗ್ತಾ ಇದೆಯಲ್ಲ. ಏನ್ ಫೀಲಿಂಗ್ ಬೇಕಾ? ಫೀಲಿಂಗ್ ಅಲ್ವೇನಾ? ಫೋಟೋ ತಗೊಳ್ಳೋ. ಅಯ್ಯೋ ಫೋಟೋ ಯಾಕೋ ಹೋದೆ, ಯಾಕೋ ಬಿಟ್ಟೋದೆ ಮುದ್ದೇಶ, ಯಾಕೋ ಹೋದೆ? ಅಳ್ಳಾಡೋದು ಇಲ್ವಲ್ಲಪ್ಪ ನೀನು? ಹೇಳ್ತಿಂತೀಯ ಹೊಟ್ಟೆಗೆ. ಇದು ಏನ್ ಬಾವ ಇದು? ಇದು ಮೋಸ, ಇದು ಹಿಂಗೆ ಹೊಡೆಯಂಗಿಲ್ಲ ನೀನು. ಸಾರಿ ಕಣ, ಅದು ನೀನು ಫೀಲಿಂಗ್ ತೋರ್ಸೋಂದಲ್ಲ, ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗ್ಬಿಟ್ಟೆ ಅಷ್ಟೇ. ನಿಜವಾಗ್ಲೂ ಸಾಯ್ಬಿಟ್ಟಿದ್ದಲ್ಲಪ್ಪ ನಾನು. ಸರ್ ಇಷ್ಟೆಲ್ಲ ಗೊತ್ತಾಯ್ತು ಸರ್. ನೆಕ್ಸ್ಟ್ ಲೆಸನ್ ಹೇಳ್ಕೊಡಿ ಸರ್, ಟೈಮ್ ಆಯ್ತು ಹೋಗ್ಬೇಕು. ಗುಡ್, ಪಾಸ್ ಆದ ಫಸ್ಟ್ ಲೆಸನ್. ಗುಡ್ 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 ಗುಡ್. ಓಕೆ ಸ್ಟೂಡೆಂಟ್, ಈಗ ನೆಕ್ಸ್ಟ್ ಲೆಸನ್. ಮದುವೆ ಮನೆಗೆ ಹೋದಾಗ ಎಲ್ರು ಸೆಲ್ಫಿ ತಗೋತಾರೆ. ಈ ಗಂಡು ಹೆಣ್ಣಿನ ಜೊತೆ ಮುಯಿ ಕೊಟ್ಕೊಂಡು ರಿಸೆಪ್ಷನ್ ಎಲ್ಲ ನಿಂತ್ಕೊಂಡು ತೆಕ್ಕೋತಾರಲ್ಲ, ಆತರ ಅದನ್ನ ಹೇಳ್ಕೊಡ್ತೀವಿ. ಕರೆಕ್ಟ್ ಆಗಿ ನೋಡ್ಕೊ. ಆಯ್ತು. ಈಗ ಗಂಡು ಹೆಣ್ಣು ಯಾರಾಗೋದು? ಈಗ ಇಡೀ ಮಜಾ ಟಾಕೀಸ್ ನಲ್ಲಿ ಗಂಡು ಯಾರು? ಮಜಾ ಟಾಕೀಸ್ ಮದುವೆ ಗಂಡು ಪರ್ಮನೆಂಟ್ ಯಾರು? ನಾನು. ಒಂದ್ ಸೆಕೆಂಡ್ ತಡಿ, ಬಂದೆ. ಕನ್ಫರ್ಮ್ ಮಾಡ್ಕೊಳಕ್ಕೆ ಗಂಡ್ಸು ಯಾರು ಅಂತ ನೋಡ್ಕೊಂಬರಕ್ ಹೋದ್ನಾ? ಇಲ್ಲೇ ನಾವೇ ಹೇಳ್ತಿದ್ವಲ್ಲ. ನಿಂಗೆ ಗೊತ್ತು? ಓ, ಇದಕ್ಕೆ ನೀನು ಹೋಗಿದ್ದು ಆಸ್ಪತ್ರೆಗೆ? ಏನು ಹೆಣ್ಣು? ಅದ್ ಯಾಕದು ಎಲ್ಲೋ ಕಡಿಪಾರ ಜಾಗದಲ್ಲಿ ನವೇ ಆದಂಗ ಆಡ್ತಾ ಇದ್ಯಾ? ಮದುವೆ ಹೆಣ್ಣು ನೋಡಕ್ ಒಂದ್ ದೇವಸಿ. ಮದುವೆ ಹೆಣ್ಣ? ಕುರಿ ಆಕ್ಟಿಂಗ್ ಅಡ್ಜಸ್ಟ್ ಮಾಡ್ಕೊ. ನಾನು ನೋಡ್ಕೊಂಬರ್ತೀನಿ. ಬಿಡಪ್ಪ. ಈ ಕನ್ಫರ್ಮ್ ಯಾಕೆ ಆಸ್ಪತ್ರೆಗೆ ಹೋಗಿದ್ದೆ ಅಂತ ಡಬಲ್ ಕನ್ಫರ್ಮ್ ಆಗೋಯ್ತು. ಇವಾಗ ನೀನ್ ಹುಡುಗಿ ಕಣ. ಆಯ್ತು. ಈಗ ಮದುವೆ ಗಂಡು ಹೆಣ್ಣಿನ ಜೊತೆ ಹೆಂಗೆ ಸೆಲ್ಫಿ ತಗೊಳ್ಳೋದು ಸೆಕೆಂಡ್ ಲೆಸನ್ ನೋಡ್ಕೋಬೇಕು ನೀನು. ಓಕೆ. ಹೋಗು ಹೋಗಲಿ. ಇಲ್ಲಿಪ್ಪ ಕಿಟ್ಟ ಹೋಗಿ ಮುಂಚೆ ಮುಚ್ಕೊಂಬ. ಅಯ್ಯೋ ಯಾಕಪ್ಪ ನಾಯ್ಕ್ ತಳ್ದಂಗ್ ತಳ್ತೀಯ? ರಿಸೆಪ್ಷನ್ ಸೀರೆ ಹೋದ್ರಾಯ್ತಲ್ಲ. ರೇಷ್ಮೆ ಸೀರೆ ಹೊಸ ಸ್ಟೈಲ್. ಆಯ್ತು ಅಪ್ಪ, ನೀವು ಮದ್ವೆಗೆ ವಿಶ್ ಮಾಡಕ್ ಹೋಗ್ತಾ ಇದ್ದೀರಾ? ಹೋಗ್ರಪ್ಪ ವಿಶ್ ಮಾಡು. ಹಲೋ, ಕಂಗ್ರ್ಯಾಚುಲೇಷನ್.
ನೀವು ನಂಗೆ ತುಂಬಾ ಫೇವ್ರೇಟ್. ಅಯ್ಯಯ್ಯೋ ಆಯ್ತು ಕುದುಬಿ ಆಗಿದೆ ಕಣೋ ನಿನ್ಗೆ ನನ್ನ ಜೊತೆ. ಗಂಭೀರವಾಗಿರು. ಆಕ್ಟಿಂಗ್ ಅಪ್ಪ. ಓಕೆ ತಗೊಳ್ಳಿ. ಥ್ಯಾಂಕ್ ಯು. ಒಂದ್ ಸೆಲ್ಫಿ ತಗೊಳ್ಳೋಣ. ನಮ್ಮ ಮನೆ ಪಕ್ಕದಲ್ಲಿ ಮೋರಿ ಕೆದ್ಕೋ ಹಂದಿ ಹಿಂಗೆ ಇರೋದು. ಪ್ರಜಾ ಒಳ್ಳೇದಾಗ್ಲಿ ಇಬ್ರಿಗೂ ಖುಷಿ. ಥ್ಯಾಂಕ್ ಯು. ನಿಮ್ ಫ್ಯಾನ್ ನಾನು. ಫ್ರೀಸ್ ಆಗ್ಬಿಟ್ಟೆ. ನಿನಗೆ ಏನ ಬಂದಿರ್ತೀವಿ? ಯಾರವರು? ಮದುವೆ ಆಗಿಲ್ಲ ನಿಂಗೆ? ಗಂಭೀರವಾಗಿರೋ ಹೀರೂಪ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಇವಳು ಇವರು ನಮ್ಮ ಹಳೆ ಹ್ಯಾಪಿ ಮ್ಯಾರೇಜ್. ನಿಮ್ಗೆ ಇದು ಮದ್ವೆ ಆದ್ಮೇಲೆ ನಿಮ್ಗೆ ಯೂಸ್ ಆಗುತ್ತೆ. ಸರ್ ಇದನ್ನೆಲ್ಲಿಟ್ಕೊಳ್ಳಿ ಸರ್ ನಾನು. ಅವ್ರು ಇಟ್ಕೋತಾರೆ ಅದನ್ನ. ಹೌದಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಲ್ಗೋ ಲೇ ಬರೀ ನನ್ನ ಹೆಂಡ್ತಿ ಕಡೆ ನೀನು. ಮರ್ಯಾದೆ ಕೊಡೆ. ಪಕ್ಕದ ಗಂಟ ಹೊತ್ತ ಕಾಳಿ ಕಡ್ದು ನಿಂತೀನಿ ಇಲ್ಲಿ. ಏನ್ ಬಂದ ನಿಂಗೆ ದೊಡ್ಡ ರೋಗ? ವೆರಿ ನೈಸ್ ವಿಶ್ವ ಬರ್ರಪ್ಪ ನೀವು ಬಂದ್ಬಿಡಿ. ಅಲ್ಲಿದ್ರೆ ಆಮೇಲೆ ಮತ್ತೆ ನೀವು ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗುತ್ತೆ. ಓಕೆ ಬಾಯ್. ಹೋಗಿ ಸಾ ಯಾವ ಮದುವೆಗೂ ಹೋಗಿ ಹಿಂಗೆ ಎಣ್ಣೆ ತಪ್ಪಿಬಿಡಿ ಸರ್ ನೀವು. ಹರಿಪ್ರಿಯ ಈಗ selfie ತಗೋತಾ ಇದೀನಾ? ಹಾ. ಅಪ್ಪ ಕಾಲೇಜ್ ಫ್ರೆಂಡ್ ಕಣಪ್ಪ ನಂಗೆ. ತಮಾಚೆಲ್ಲ ನೋಡ್ದೇನಾ? ನೀನೇನ್ ಅವ್ರ ಹುಡುಗಿರ್ ನೋಡ್ಕೊಂಡು ನಿಂತಿದ್ಯಾ? ಸೆಲ್ಫಿ ತಕೋ. ಒಂದ್ ನಿಮಿಷ ತಡೆಯಪ್ಪ. ದುಡ್ಡು ಗಿಡ್ ಕೊಟ್ಟಿದಾರ ಏನೋ? ಮುತ್ತೇಶ ಬೈಲಿ. ಮತ್ತೆ ಯಾರದು ನಿನ್ ಹೆಂಡತಿ ಹತ್ರ ಅಷ್ಟು ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾನೆ? ಬೇಸಿ ಯಾವಲ್ಲ ನೀನು? ನಾನು ಇವ್ರ ಕ್ಲಾಸ್ಮೇಟ್. ಬರೀ ಕ್ಲಾಸ್ಮೇಟ್ ಬಾ. ಕ್ಲಾಸ್ಮೇಟ್ ಅಂದ್ಮೇಲೆ ಕ್ಲಾಸ್ಮೇಟ್ ತರ ಇರ್ಬೇಕು. ಇಲ್ಲಿ ನೋಡಿದ್ರೆ ಇಲ್ಲಿ ಲೈಫ್ ಮೇಟ್ ತರ ಆಡ್ತಾ ಇದಾರೆ ಇಬ್ರು. ಬೇಗ ಮಾತಾಡ್ ಕಳ್ಸವನ್ನ. ಎಷ್ಟೊತ್ತೆ? ಮದುವೆ ಆಗಿದ್ದಕ್ಕೆ ಧನ್ಯವಾದಗಳು. ತಗೊಳ್ಳಿ ಗಿಫ್ಟ್. ಏನ್ ಬರ್ಗೆಟ್ಟವನಪ್ಪ, ಅಲ್ಲಿ ಬಿದ್ದಿದ್ನೆ ತೆಗೆದುಕೊಟ್ಟ. ನೀನೆಂತ ಬರ್ಗೆಟ್ಟವ್ನ್ ಕೊಟ್ಟಿದ್ದನ್ ಬಿಸಾಕಿದ್ಯಲ್ಲ. ನೋಡ ನಂಗೆ ಯಾಕೋ ಡೌಟು. ತುಂಬಾ ಕ್ಲೋಸ್ ಅವ್ರಿಬ್ರು ಅಂತ ಅನ್ಸುತ್ತೆ. ಒಂದ್ ನಿಮಿಷ ಒಂದೆರಡು ಪ್ರಶ್ನೆ ಕೇಳ್ಬಿಟ್ಟು ಸಾರ್ಟ್ ಔಟ್ ಮಾಡ್ಬಿಡೋಣ. ಕೇಳಿಸ್ಕೊಳ್ಳ ಇಲ್ಲಿ. ನಿಂಗೆ ಇಷ್ಟವಾದ ತಿಂಡಿ ಯಾವ್ದೇ? ಬಿಸಿಬೇಳೆ ಬಾತ್. ಅವಳನ್ ಕೇಳಿದ್ರೆ ಅವ್ನ್ ಆನ್ಸರ್ ಮಾಡ್ತಾವನಲ್ಲೋ. ನೀನ್ ಯಾಕೆ ಆನ್ಸರ್ ಮಾಡ್ತೀಯ ಅವನು ಕೇಳಿದ್ರೆ? ಇರು. ನನ್ನ ಹೆಂಡ್ತಿಯ ಫೇವ್ರೇಟ್ ಕಲರ್ ಕೆಂಪು. ಅದೇ ಅವಾಗಿದ್ನ ಅವನೇ ಹೇಳ್ತಾವ. ಹೌದೌದು ನಾನು ಹೇಳಿಲ್ಲ, ನಂಗೆ ಹೇಳಿಲ್ಲ. ಡೌಟ್ ಇದೆ ನೋಡು. ನನ್ನ ಹೆಂಡ್ತಿದ್ದು ಫೇವ್ರೇಟ್ ಡ್ರೆಸ್ ಏನು? ಆಕ್ಚುಲಿ ಹಾಕಕ್ಕೆ ಇಷ್ಟ ಇಲ್ಲ. ಅದೇ ಅಲ್ಲ ಚುಡಿದಾರ. ಅದೇ ಮತ್ತೆ ಇವಾಗ ಸೆಟ್ಲ್ ಆಗೋಯ್ತು ನಾನು. ಮುದ್ದೆಸನ್ ಹೆಂಡತಿ, ನೀನು ಕಾಲೇಜ್ ಇಲ್ದಿರುವಾಗ ಎಲ್ಲೆಲ್ಲಿ ಸುತ್ತಾ ಇದ್ದೆ? ಕಬ್ಬನ್ ಪಾರ್ಕ್. ಅಯ್ಯೋ ನನ್ನ ಮಗನೇ, ಮದುವೆಗೆ ಮುಂಚೆ ನನ್ಗೆ ಅನುಮಾನ ಇತ್ತು. ಯಾವನ್ ಹೇಳಿದ್ರು ಕೇಳಲಿಲ್ಲ. ಈಗ ನನಗೆ ಕನ್ಫರ್ಮ್ ಆಗೋಯ್ತು ಕಣ. ನಿಮ್ ಮನಕ್ ಮನೆ ಕಾಯಾಗೋಗ ಆಕ್ಟಿಂಗ್ ಕಣೋ. ಆಕ್ಟಿಂಗ್ ಆರು ಆಗ್ಲಿ ಏನಾರು ಆಗ್ಲಿ
ನೀನ್ ನಾನು ಹೇಳ್ತಿ ಆದ್ಮೇಲೆ ಹೇಳ್ತಿ ಅಷ್ಟೇನೆ. ಅದ್ ಹೆಂಗೆ ಅವನ ಜೊತೆ ಸೆಲ್ಫಿ ತಗತ್ತೆ ನೀನು? ಆಕ್ಟಿಂಗ್ ಅಂತ ಹೇಳ್ತಾ ಇದ್ದೀನಿ, ಮತ್ತೆ ಹೊಡಿಕ. ಸರ್ ಹಾ, ನನಗೇನ್ ಮಾಡ್ಲಿ ಸರ್? ಯಾವ್ದಾದ್ರು ಕಾರ್ಡ್ಗೆ ಹೋಗು, ಯಾವ ಕಾರ್ಡ್ ಸರ್? ಯಾವ್ದಾದಕ್ಕಾದ್ರೂ ಹೋಗು. ನಾನ್ ನಮ್ ಕಾರ್ಡ್ ಹೇಳ್ತಿಲ್ಲ ಸರ್, ಬೇರೆ ಯಾವ್ದಾರ ಕಾರ್ಡ್ ಇದ್ರೆ ಹೇಳಿ ಸರ್. ಅಯ್ಯ, ನನ್ನ ಮಗನ ಸೆಲ್ಫಿ ತಗೊಂಡಿದ್ದಾನೆ, ಟ್ಯೂಷನ್ ಆಯ್ತು ತಾನೆ. ಹೋಗಿ ಇವಾಗ ಇಲ್ಲಿ ಹೆಣ್ಸು ಇಲ್ಲಿ ಗಂಡ್ಸು ಸೇರ್ತಾರಲ್ಲ, ಮ್ಯಾಟ್ರಮೋನಿ ಎಲ್ಲ ಮಾಡ್ತಾರಲ್ಲ, ಅಲ್ಲಿ ಹೋಗಿ ಸೇರ್ಕೋ. ಸೆಲ್ಫಿ ತಗೊಂಡು ಲೈಫ್ ಅಲ್ಲಿ ಸೆಟ್ಲ್ ಆಗೋಣ ಅನ್ಕೊಂಡು ಇಲ್ಲಿ ಬಂದೆ ಸರ್. ಆದ್ರೆ ಹಿಂಗ ಆಗೋಯ್ತಲ್ಲ ಸರ್. ಏನು ಯೋಚನೆ ಮಾಡ್ಬೇಡ ಕಣ, ಲೈಫ್ ಜೊತೆ ಸೆಲ್ಫಿ ಅಂತ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ. ಹೋಗಿ ನಾಳೆ ಹೋಗಿ ನೋಡು, ಗೊತ್ತಾಯ್ತಾ? ನೀನ್ ಲೈಫ್ ಅಲ್ಲಿ ಆರಾಮಾಗಿ ಸೆಟ್ಲ್ ಆಗ್ಬಿಡ್ತೀನಿ. ಓಕೆ, ಹಂಗಂದ್ರೆ ಎಲ್ರ ಜೊತೆ ಒಂದ್ ಸೆಲ್ಫಿ ತಗೊಂಡ್ಬಿಡೋಣ ಹಂಗೆ. ಅರಿ ಸರ್, ನೀವೇ ಕಟ್ಟಾಗ್ಬಿಟ್ಟಿದ್ದೀರಿ. ಎಲ್ರಿಗೂ ಒಳ್ಳೇದಾಗ್ಲಿ ಸರ್. ಯಾವಾಗಾರು ತಲ್ಕಾಡ್ ಕಡೆ ಬಂದಾಗ ಬನ್ನಿ ನಮ್ಗೆ. ಯಾವ ಕಾಡ್ಗೆ? ಯಾವ ಕಾಡು? ಯಾವ ಕಾಡು? ಅಪ್ಪ, ಲೈಫ್ ಜೊತೆ ಒಂದು ಸೆಲ್ಫಿ. ನಮ್ಮ ಮಜಾ ಟಾಕೀಸ್ ಅಲ್ಲಿ ಸೆಲ್ಫಿ ಹೆಂಗಿತ್ತಪ್ಪ? ಮಜಾ ಮಾಡಿದ್ರ? ನನ್ ಸಿಕ್ಕಾಪಟ್ಟೆ ನಕ್ಕಿದೆ ಇವತ್ತು. ಹೌದಾ? ಥ್ಯಾಂಕ್ ಯು ಮಗ. ಬಿಡಲ್ಲ, ಇನ್ ನಗ್ಸೋದೇ ನನ್ನ ಉದ್ದೇಶ ಕಣ, ಇನ್ನೇನು ಇಲ್ಲ ಕಣ ನನ್ನ ಲೈಫಲ್ಲಿ, ಇನ್ನೇನು ಆಸೆನೇ ಇಲ್ಲ. ಓಕೆ, ನಿಮ್ಮ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ಸೊ ಆಲ್ ದ ವೆರಿ ಬೆಸ್ಟ್. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಂದ್ರೆ, ನಾಳೆಯ ಸಂಚಿಕೆಯಲ್ಲಿ ಬಹಳ ಸ್ಪೆಷಲ್ ಆದ ಒಂದು ಎಪಿಸೋಡ್. ಯಾಕಂದ್ರೆ ನಾಳೆ ವರಮಹಾಲಕ್ಷ್ಮಿ. ಸೊ ಲೈಫ್ ಜೊತೆ ಒಂದು ಸೆಲ್ಫಿ ತಂಡದವ್ರ ಜೊತೆ ಇನ್ನೂ ಒಂದಷ್ಟು ಜನ ಸೇರ್ಕೋತಾರೆ. ಅದೇನು ಸರ್ಪ್ರೈಸು ಏನೇನು ಅಂತ ನಿಮಗೆ ನಾಳೆ ಹೇಳ್ತೀವಿ. ಓಕೆ, ಬಟ್ ಈಗ ತಮ್ಮೆಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್ ಟು ಯುವರ್ ಸಿನಿಮಾ ಅಂಡ್ ಮೇ ಯು ಹ್ಯಾವ್ ಆಲ್ ದ ಸಕ್ಸಸ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಯಾವುದೇ ಒಂದು ಮದುವೆಗೆ ಹೋಗ್ಲಿ, ಯಾವುದೇ ಒಂದು ಫಂಕ್ಷನ್ಗೆ ಹೋಗ್ಲಿ, ಫೋಟೋಗ್ರಾಫರ್ ಹೇಳೋದೇ ಒಂದು ಸ್ಮೈಲ್ ಪ್ಲೀಸ್ ಅಂತ. ನಾವು ಹೇಳೋದು ಅಷ್ಟೇ, ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಲೈಫ್ ಜೊತೆ ಒಂದು ಸೆಲ್ಫಿ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ. ಸ್ಟಾಪ್ ಪೈರಸಿ. ಮತ್ತೆ ನಾಳೆ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ಇಲ್ಲಿ ಬಂದು ನಿಮಗೆ ಸಿಕ್ಕಾಪಟ್ಟೆ ಮಜಾ ಕೊಡ್ತೀವಿ. ಸೊ ಅಲ್ಲಿವರೆಗೂ ಪ್ಲೀಸ್ ಬಿ ಹ್ಯಾಪಿ. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಒಂದು ಎಪಿಸೋಡ್ ಮತ್ತೆ ನೀವು ನೋಡ್ಬೇಕು ಅಂದ್ರೆ, ನಮ್ಮ ತರಲೆಗಳನ್ನ ಮತ್ತೆ ನೋಡ್ಬೇಕು ಅಂದ್ರೆ, ದಯವಿಟ್ಟು ಊಟ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಊಟ ಆಪ್ ಅಲ್ಲಿ ಮಜಾ ಟಾಕೀಸ್ನ ಯಾವ ಬೇಕಂದ್ರೆ ನೋಡ್ತಾರೆ. ಮತ್ತೆ ಮುಂದಿನ ಸಂಚಿಕೆಗೆ ಭೇಟಿ ಆಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಲವ್ ಯು ಆಲ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.